ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗುರುಭಕ್ತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು ವಿವಾಹದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ನೀಡಿದ್ವಿ. ಸಾಲಾವಳಿ ಯಾವ ರೀತಿ ಆಗಿರುತ್ತೆ, ವಿವಾಹಕ್ಕೆ ಏನೆಲ್ಲ ಅಡೆತಡೆಗಳಿರುತ್ತೆ, ಸೊ ಅದರ ದೋಷಗಳ ಪರಿಹಾರಕ್ಕೆ ಏನೆಲ್ಲ ಮಾಡಬೇಕು, ಈ ಎಲ್ಲ ವಿಚಾರವನ್ನ ಕಳೆದ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ವಿ. ಸೊ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅದರ ಮುಂದುವರಿದ ಭಾಗವಾಗಿ ತಗೊಂಡಿದ್ದೀವಿ. ಸಾಕಷ್ಟು ವಿಚಾರಗಳನ್ನ ತಿಳಿ ಹೇಳ್ತಾ ಇದ್ದೀವಿ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿವಾಹದ ಸಾಲಾವಳಿಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ಮಾರ್ಗದರ್ಶನವನ್ನ ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಕಾಳಿಸುತ ಪ್ರವೀಣ್ ಗುರುಜಿಯವರು. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ತೆ. ಸಮಗ್ರ ವಾಹಿನಿಯ ಸಕಲ ವೀಕ್ಷಕರಿಗೆ ನನ್ನ ಪ್ರಣಾಮಗಳು. ಅದೇ ರೀತಿ ಮೇಡಮ್ ಅವ್ರಿಗೂ ನಮಸ್ಕಾರ. ಮೇಡಮ್ ಅವ್ರು ಹೇಳಿರೋ ರೀತಿಯಲ್ಲೇ ಕಳೆದ ಬಾರಿ ನಾನು ವಿವಾಹದ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡೆ. ಆದರೆ ಇನ್ನೂ ಸ್ವಲ್ಪ ವಿಷಯಗಳು ಬಾಕಿ ಇತ್ತು, ಅದಕ್ಕೆ ಮತ್ತೊಮ್ಮೆ ಬಂದಿದ್ದೀನಿ. ಇವತ್ತು ಹೊಸ ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಬಂದಿದ್ದೀನಿ. ದಯವಿಟ್ಟು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ, ಏನಾದರೂ ಹೊಸ ವಿಷಯ ಖಂಡಿತ ಬಂದೇ ಬರ್ತದೆ. ವೀಕ್ಷಕರೇ, ಎಂದಿನಂತೆ ನಾನು ಇವತ್ತು ಕೂಡ ಒಂದು ಮಾಹಿತಿಯನ್ನು ತಗೊಂಡು ಬಂದಿದ್ದೀವಿ ಅಂತ ನಾವು ನಿಮಗೆ ಹೇಳಿದ್ವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ವಿವಾಹ ಸಾಲಾವಳಿಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ಕರೆ ಮಾಡ್ಬೋದು. ಗುರುಜಿಯವರು ನಮ್ಮೊಟ್ಟಿಗೆ ಇರ್ತಾರೆ, ನೇರವಾಗಿ ಮಾತಾಡಿ ನಿಮ್ಮಲ್ಲಿ ಸಮಸ್ಯೆಗಳೇನಾದರೂ ಇದ್ರೆ ಬಗೆಹರಿಸ್ಕೊಳ್ಬಹುದು. ಇನ್ನು ಮೊದಲನೇದಾಗಿ ವಿವಾಹ ಸಾಲಾವಳಿ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಗುರುಜಿ, ಮೊದಲನೇದಾಗಿ ವಿವಾಹ ಸಾಲಾವಳಿ ಅಂದರೆ ಏನು, ಹೇಗಿರುತ್ತೆ ಇದು? ಸೊ ಕಳೆದ ಬಾರಿ ನಾನು ಆ ವಿವಾಹದ ಕಾನ್ಸೆಪ್ಟ್ ನಾನು ಮಾಡಿದಾಗ ವಿವಾಹ ಸಾಲಾವಳಿ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಮತ್ತೊಂದು ಬಾರಿ ಸ್ವಲ್ಪ ವಿಷಯಗಳನ್ನ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸಾಲಾವಳಿ ಅಂತ ಹೇಳಿದ್ರೆ ಟೋಟಲ್ ಗುಣಗಳು 36 ಇರುತ್ತೆ, 12 ಕೂಟಗಳಿರ್ತವೆ. ಬಟ್ ನಮ್ಮವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ 18 ಮೇಲೆ ಬಂದರೆ ಅಥವಾ 18 ಬಂದರೆ ಮದುವೆ ಮಾಡಿಸ್ಬಿಡ್ಬಹುದು ಅನ್ನುವಂಥ ಒಂದು ಮೂಢನಂಬಿಕೆ ಅಂತಲೇ ಹೇಳ್ಬೋದು. ಆ ರೀತಿ ಒಂದು ಭ್ರಮೆನಲ್ಲಿದ್ದೀರಾ. ದಯವಿಟ್ಟು ಇಲ್ಲಿ ಬರುವಂಥ 12 ಕೂಟಗಳಿಗೂ ತನ್ನದೇ ಆದಂಥ ವೈಶಿಷ್ಟ್ಯಗಳಿದೆ, ಮಹತ್ವಗಳಿದೆ. ಇದನ್ನೆಲ್ಲ ನೀವು ಮನಗಂಡು ಕರೆಕ್ಟಾಗಿರುವಂಥ ಗುಣಗಳನ್ನು ನೋಡಿ ಮದುವೆಯನ್ನು ಮಾಡಿಸ್ಕೊಳ್ಳಿ. ಯಾಕಂದರೆ ನಮ್ಮ ಹತ್ರ ಬರೋರು ಅಂದರೆ ನಮ್ಮ ಸ್ವಂತ ಅನುಭವದಲ್ಲಿ ನನ್ನಂತೆ ಇರುವಂಥ ಹಲವಾರು ಪಂಡಿತರಿರ್ಬೋದು, ವಿದ್ಯಾವಂತರಿರ್ಬೋದು ಅಥವಾ ಜ್ಯೋತಿಷಿಗಳಿರ್ಬೋದು, ಬರುವಂಥವರೆಲ್ಲ ಕೇಳೋದಿಷ್ಟೇ, ಇವರಿಬ್ಬರು ಗಂಡು ಹೆಣ್ಣಿಗೆ ಬರುತ್ತಾ, 18 ಬರುತ್ತಾ, 18ಗೆ ಮೇಲೆ ಬರುತ್ತಾ, ಇಷ್ಟೇ ಕೇಳ್ತೀರಾ. ಸೊ ದಯವಿಟ್ಟು ಆ ಥರ ಕೇಳಬೇಡಿ. ಪ್ರತಿಯೊಂದು ಯಾವ್ದು ಇದೆ, ಪ್ರತಿಯೊಂದು ಒಂದೊಂದು ಕೂಟಗಳು ಏನೇನಿದೆಯೋ ಎಲ್ಲದಕ್ಕೂ ತನ್ನದೇ ಆದಂಥ ವೈಶಿಷ್ಟ್ಯಗಳಿದೆ. ಇವಾಗ ಸುಮ್ಮನೆ ಒಂದು ಸಿಂಪಲಾಗಿ ಹೇಳಬೇಕು ಅಂದರೆ, ಯಾಕಂದರೆ ಕಳೆದ ಬಾರಿ ತರಗತಿ ಅಂದರೆ ಕ್ಲಾಸಲ್ಲಿ ಅಥವಾ ನಾನು ಕಳೆದ ಬಾರಿಯ ಕಾರ್ಯಕ್ರಮದಲ್ಲೂ ಕೂಡ ಅಷ್ಟೇ ಭಾಳಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀನಿ. ಸ್ವಲ್ಪ ವಿಷಯ ಏನು ಅಂತ ಹೇಳಿದ್ರೆ, ಈ ದಿನಕೂಟ ಅನ್ನುವಂಥದ್ದು ಫಸ್ಟ್ ನೀವು ನೋಡ್ತೀರಾ 12 ಕೂಟದಲ್ಲಿ. ಈ ದಿನಕೂಟ ಏನಕ್ಕೆ ನೋಡ್ತೀವಿ ಗೊತ್ತಾ? ಗಂಡು ಮತ್ತು ಹೆಣ್ಣಿನ ಆರೋಗ್ಯ ಆಯಸ್ಸಿಗೆ ನೋಡ್ತೀವಿ. ಸೊ ಇದು ನೋಡಬೇಕಾ ಬೇಡವಾ ನೀವೇ ಡಿಸೈಡ್ ಮಾಡಿ. ನಮ್ಮವ್ರಿಗೆ ಇದು ಯಾವ್ದು ನೀವು ಕೂಟಗಳನ್ನ ನೋಡ್ತೀರಾ ಅನ್ನೋದನ್ನು ಯಾರೂ ಕೇಳಲ್ಲ. ಇದರಲ್ಲಿ ರಾಶಿ ಕೂಟಗಳಿರ್ಬೋದು, ಸ್ತ್ರೀ ದೀರ್ಘ ಕೂಟಗಳಿರ್ಬೋದು, ಮಹೇಂದ್ರ ಕೂಟಗಳಿರ್ಬೋದು. ನೋಡಿ, ಮಹೇಂದ್ರ ಕೂಟಕ್ಕೆ ಯಾವುದೇ ರೀತಿಯಾದಂಥ ಗುಣಗಳನ್ನು ಕೊಟ್ಟಿಲ್ಲ, ಪ್ಲಸ್ ಅವ್ರ ಮೈನಸ್ ಅಂತ ಮಾತ್ರ ಕೊಟ್ಟಿದ್ದೀವಿ. ಬಟ್ ಆ್ಯಕ್ಚುಲಿ ನಿಮಗೆ ಸಂತಾನ ಆಗುತ್ತಾ ಅಥವಾ ಸಂತಾನದಿಂದ ನಿಮಗೆ ಒಳ್ಳೆಯದಾಗುತ್ತಾ, ಒಳ್ಳೆ ಹೆಸರು ಕೀರ್ತಿಯನ್ನು ತರುವಂಥ ಸಂತಾನ ಆಗುತ್ತಾ ಇಲ್ವಾ ಅಂತ ಮಹೇಂದ್ರ ಕೂಟ ನೋಡಿನೇ ನಾವು ಕನ್ಫರ್ಮ್ ಮಾಡಬೇಕು. ಇದನ್ನೆಲ್ಲ ನಮ್ಮ ಹತ್ರ ಜಾತಕ ತರುವಂಥ ತಂದೆ ತಾಯಿಗಳು ಯಾರೂ ಕೇಳಲ್ಲ. ದಯವಿಟ್ಟು ಇನ್ನು ಮುಂದಿನ ದಿನಗಳಲ್ಲಾದ್ರೂ ಸಹಿತ ಈ 18ಗೆ ಮೇಲೆ ಬಂತಾ, 18 ಬಂತಾ ಅಂತ ಕೇಳುವಂಥ ಪರಿಪಾಠವನ್ನು ದಯವಿಟ್ಟು ನೀವು ಬದಲಾಯಿಸ್ಕೊಳ್ಳಿ. ಪ್ರಶ್ನೆ ಕೇಳೋದಕ್ಕೆ ದಯವಿಟ್ಟು ನೀವುಗಳು ಕಲ್ದಿರಿ. ಆವಾಗ ಕರೆಕ್ಟಾಗಿರುವಂಥ ಜ್ಯೋತಿಷ್ಯರು, ವಿದ್ಯಾವಂತರು, ವಿದ್ಯೆ ತಿಳಿದವರು ನಿಮ್ಮ ಮುಂದೆ ಖಂಡಿತವಾಗ್ಲೂ ಬರ್ತಾರೆ ಅಂತ ನಾನು ಹೇಳ್ತೀನಿ. ವೀಕ್ಷಕರೇ, ಇನ್ನು ವಿವಾಹದ ಕುರಿತಾಗಿ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ವಿವಾಹ ಸಾಲಾವಳಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾಯಿತು. ಸೊ ಈ ರೀತಿಯಾದಂಥ ಗಣಕೂಟಗಳು ಬಂದಾಗ ಎಷ್ಟು ಸಂಖ್ಯೆ ಬಂದರೆ ಒಳ್ಳೆಯದಾಗುತ್ತೆ, ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಗುರುಜಿಯವರು ನಿಮಗೆ ನೀಡ್ತಾ ಇದ್ದಾರೆ. ಇನ್ನೊಂದೇನು ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಮೆಚೂರ್ ಆಗ್ತಾರೆ, ಆ ಒಂದು ಡೇಟ್ಗೂ ಮದುವೆ ಡೇಟ್ಗೂ ಏನಾದರೂ ಸಂಬಂಧವಿದೆಯಾ, ಆ ಡೇಟನ್ನು ಇಟ್ಕೊಂಡು ನಾವು ಮದುವೆ ಸಮಾರಂಭಗಳಲ್ಲಿ ಅಥವಾ ಮದುವೆ ಫಿಕ್ಸ್ ಆದಾಗ ಅದಕ್ಕೆ ಮುಹೂರ್ತವನ್ನು ನಾವು ಇಟ್ಸ್ಕೊಳ್ಬಹುದಾ? ಸೊ ಈ ರೀತಿಯಾದಂಥ ಸಂಬಂಧ ಏನಾದರೂ ಇದೆಯಾ? ಇದ್ರ ಬಗ್ಗೆ ಗುರುಜಿ ಏನು ಹೇಳ್ತಾರೆ ಕೇಳೋಣ. ಗುರುಜಿ, ಇದಕ್ಕೆ ಹೇಳೋದಾದ್ರೆ ಆ ರೀತಿ ಸಂಬಂಧ ಏನಾದರೂ ಇದೆಯಾ? ಖಂಡಿತ ಮೇಡಮ್. ಅಂದರೆ ಹೆಣ್ಣು ಮಕ್ಕಳ ಜನ್ಮ ಜಾತಕಕ್ಕಿಂತ ಋತುಮತಿ ಆದಂತಹ ಜಾತಕ ಇದೆಯಲ್ವಾ, ಅದು ತುಂಬ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಋತುಮತಿ ಒಂದು ಹೆಣ್ಣುಮಗಳು ಆದಾಗ ನಾವು ಅದರಲ್ಲಿ ಮುಖ್ಯವಾಗಿ ಪರಿಗಣಿಸೋದು ಏನು ಗೊತ್ತಾ? ಅವರು ಮದುವೆ ಆದ ನಂತರ ಅವರ ಜೀವನ ಹೇಗಿರುತ್ತೆ, ಅವರ ಮಕ್ಕಳ ವಿಚಾರದಲ್ಲಿ ಸಂತಾನ ವಿಚಾರ ಆಗಿರ್ಬೋದು, ಗಂಡು ಬರುವಂಥ ದಿಕ್ಕು. ಕೆಲವೊಂದು ಕಡೆ ಬಂದ್ಬಿಟ್ಟು ನಾವು ನಕ್ಷತ್ರಗಳನ್ನ ಕೂಡ ಹೇಳ್ಬಿಡ್ತೀವಿ, ಗಂಡು ಯಾವ ನಕ್ಷತ್ರದಲ್ಲಿ ಬರ್ತಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ಬಿಡ್ತೀವಿ. ಸೊ ಇರುವಂಥ ಮನೆಗೆ ಒಳಿತಾಗುತ್ತಾ ಅಥವಾ ಹೋಗುವಂಥ ಮನೆಗೆ ಒಳಿತಾಗುತ್ತಾ, ಇದೆಲ್ಲವನ್ನು ನೀವು ಆ ಋತುಮತಿ ಆಗಿರುವಂಥ ಟೈಮಲ್ಲಿ ನಾವು ಮಾಡುವಂಥ ಜಾತಕದಲ್ಲಿ ಇದನ್ನು ಪೂರ್ತಿ ಪ್ರಮಾಣದಲ್ಲಿ ನೀವು ತಿಳ್ಕೊಬೋದು.
ಜನ್ಮ ಜಾತಕದಲ್ಲಿ ತಿಳಿಯೋದಕ್ಕೆ ಆಗದಿರುವಂಥ ಕ್ಲಿಷ್ಟಕರವಾದ ವಿಷಯಗಳನ್ನು ಕೂಡ ಋತುಮತಿ ಜಾತಕದ ಮೂಲಕ ನೀವು ತಿಳ್ಕೊಬೋದಾಗಿದೆ. ಋತುಮತಿ ಜಾತಕ ನಾನು ನೋಡಿರೋ ಪ್ರಕಾರ ಪೂರ್ತಿಯಾಗಿ 99% ಅದು ವಿವಾಹ ಕಾನ್ಸೆಪ್ಟ್ಗೆ ನೋಡುವಂಥ ಒಂದು ಜಾತಕ ಅಂತ ನಾವು ನೇರವಾಗಿ ಹೇಳ್ಬೋದು. ಸೊ ಯಾರಾದರೂ ಜನ್ಮ ಜಾತಕ ಇದ್ದವರು ಜೊತೆಗೆ ಋತುಮತಿ ಜಾತಕ ಇದ್ದವರು ಈ ಎರಡೂ ಜಾತಕಗಳನ್ನು ಹತ್ತಿರದಲ್ಲಿರುವಂಥ ವಿದ್ಯಾವಂತರಿಗೆ ತೋರಿಸ್ಕೊಡಿ. ಸೊ ಇದರಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಖವೆಷ್ಟು, ದುಃಖವೆಷ್ಟು, ಯಾವ ರೀತಿಯಾಗಿ ತೊಂದರೆಗಳು ಬರ್ಬೋದು ಅಥವಾ ಯಾವ ರೀತಿಯಾಗಿ ಸುಖ ಸಂತೋಷಗಳು ಬರ್ಬೋದು ಎಲ್ಲವನ್ನ ನೀವು ತಿಳ್ಕೊಬೋದು. ಇನ್ನು ಮದುವೆ ಫಿಕ್ಸ್ ಆದ ನಂತರ ಅಥವಾ ಮದುವೆ ಆಗಬೇಕು ಅನ್ನೋಂಥವ್ರು ಮುಹೂರ್ತನ ನೋಡ್ತಾರೆ. ಸೊ ಯಾಕೆ ನೋಡ್ತಾರೆ, ಯಾವ ಮುಹೂರ್ತ ಒಳ್ಳೆಯದು ಅಂತ ಫಸ್ಟು ಜ್ಯೋತಿಷಿಗಳ ಹತ್ರ ಹೋಗಿ ಕೇಳ್ತಾರೆ. ಹಾಗಿದ್ರೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆಯಾ ಆ ಮುಹೂರ್ತವನ್ನು ಕೇಳಿಸ್ಕೊಳ್ಳುವಂಥದ್ದು? ಗುರುಜಿ, ಇದ್ರ ಬಗ್ಗೆ ಹೇಳಿ. ಮುಹೂರ್ತದ ಮಹತ್ವ ಅಂತ ಮೇಡಮ್ ಅವ್ರು ಕೇಳ್ತಾ ಇದ್ದಾರೆ. ಸೊ ಇದು ನಗು ಬರುತ್ತೆ ನನಗೆ. ಕಾರಣ ಇಷ್ಟೇ, ಇದು ಕಾಮನ್ ಆಗಿರುತ್ತೆ. ನಾನು ಮಾತಾಡುವಂಥ ಮಾತುಗಳು ಸಾಮಾನ್ಯ ಜನರಿಗೆ ನಿಮಗೆಲ್ಲ ಅರ್ಥ ಆಗ್ತಾ ಇರ್ಬೋದು. ನಮ್ಮ ಹತ್ರ ಬರುವಂಥ ಜನಗಳೆಲ್ಲ ಬಂದ್ಬಿಟ್ಟು ಬರುವಂಥದ್ದು ಈ ಡೇಟಲ್ಲಿ ಛತ್ರ ಇದೆ ಗುರುಜಿ, ಈ ಡೇಟಿಗೆ ಮುಹೂರ್ತ ಕೊಡಿ ಅಂತ. ಇದು ಇವಾಗ ನನ್ನ ಪ್ರೋಗ್ರಾಮ್ ನೋಡ್ತಾ ಇರುವಂಥ ಸಾಮಾನ್ಯ ಜನರಿಗೆ ಅರ್ಥ ಆಗಿರ್ಬೋದು, ಜೊತೆಗೆ ನನ್ನ ಜ್ಯೋತಿಷ ಮಿತ್ರರಿಗೂ ಕೂಡ ಅರ್ಥ ಆಗಿರ್ಬೋದು. ಏನೋ ಕಾಕತಾಳೀಯವಾಗಿ ಮುಹೂರ್ತ ಕೊಟ್ವಿ, ಅವರು ಚೆನ್ನಾಗಿ ಬಾಳಿದ್ರು, ನಮಗೂ ಸಂತೋಷನೇ. ಇನ್ ಕೇಸ್ ಅವ್ರ ಜೀವನದಲ್ಲಿ ಏನಾದರೂ ತೊಂದರೆ ಆಯಿತು ಅಥವಾ ಏನೋ ಒಂದು ಕಷ್ಟ ಆಯಿತು, ವಿವಾಹ ವಿಚ್ಛೇದನೆ ಆಯಿತು, ದ್ವಿಕಳತ್ರ ಯೋಗ, ಸೆಂಟ್ರಲ್ ಯಾರೋ ಗಂಡ ಹೆಂಡತಿ ಮಧ್ಯದಲ್ಲಿ ಯಾರೋ ಒಬ್ರು ಬಂದರು, ಈ ಥರದ್ದೆಲ್ಲ ಆದಾಗ ಇವರು ಯಾವುದೇ ಒಂದು ಕಡೆ ಜಾತಕ ತೊಗೊಂಡು ಹೋದಾಗ ಫಸ್ಟ್ ಅವ್ರು ಕೇಳುವಂಥ ಪ್ರಶ್ನೆ, ಯಾರು ಮುಹೂರ್ತ ಕೊಟ್ಟರು, ಈ ಡೇಟಿಗೆ ಯಾರು ಮದುವೆ ಮಾಡೋಕ್ಕೆ ಹೇಳಿದ್ರು ಅಂತ ಫಸ್ಟ್ ಬೈಯೋದು ನಮ್ಮನ್ನೇ. ಆ್ಯಕ್ಚುಲಿ ನಾವು ಅದನ್ನು ಮಾಡಿರಲ್ಲ. ಇವತ್ತಿಗೂ ಕೂಡ ಇವಾಗ ಕೂಡ ಬಹಳಷ್ಟು ನನ್ನ ಮಿತ್ರರು ಮಾಡ್ತಾ ಇದ್ದೀರಾ ಈ ತಪ್ಪನ್ನು. ಇಂಥ ಡೇಟಿಗೆ ಅಂತ ನಾವು ಮುಹೂರ್ತ ಕೊಡೋದಕ್ಕಿಂತ ಮುಂಚೆನೇ ಇದೇ ಡೇಟಿಗೆ ಬೇಕು ಅಂತ ನೀವು ನನ್ನ ಹತ್ರ ಬಂದಿರ್ತೀರಾ. ಮತ್ತೊಂದು ವಿಶೇಷವಾದ ಮಾಹಿತಿ ಏನು ಅಂತ ಹೇಳಿದ್ರೆ, ಭಾನುವಾರ ಡೇಟ್ ಇದ್ರೆ ಕೊಡಿ ಗುರುಜಿ, ಜನ ಜಾಸ್ತಿ ಬರ್ತಾರೆ ಅಂತ ಕೇಳುವಂಥ ಜನರೂ ಇದ್ದೀರಾ. ದಯವಿಟ್ಟು ಸ್ನೇಹಿತರೆ, ನಾನು ಜ್ಯೋತಿಷದ ಬಗ್ಗೆ ಇಲ್ಲಿ ಹೇಳಕ್ಕೆ ಬಂದಿಲ್ವಾ, ಯಾಕಂದರೆ 1 hour ಕಾರ್ಯಕ್ರಮ ವಿವಾಹದ ಬಗ್ಗೆ ಬರೀ ನೀವು ಜನಗಳನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಬೇಜಾರು ಮಾಡ್ಕೋಬೇಡಿ. ಕೇಳುವಂಥ ಪ್ರಶ್ನೆನ ಬದಲಾವಣೆ ತನ್ನಿ. ಯಾಕಂದರೆ ಮುಹೂರ್ತವನ್ನು ನೋಡೋದಕ್ಕೆ ನಮಗೆ ಬಿಡಿ, ನಾವು ನೋಡಿ ಒಳ್ಳೆಯ ಮುಹೂರ್ತಗಳನ್ನು ಚೂಸ್ ಮಾಡಿ ನಿಮಗೆ ಕೊಡ್ತೀವಿ. ಅದರಲ್ಲಿ ವಿವಾಹವಾದ ನಂತರ ನಿಮ್ಗೇನಾದರೂ ತೊಂದರೆ ಆದರೆ ಜ್ಯೋತಿಷನ ಬೈರಿ, ಜ್ಯೋತಿಷಿಗಳನ್ನ ಬೈರಿ, ನನ್ನನ್ನು ಸೇರಿಸಿ ಬೈರಿ, ನಮಗೇನು ಬೇಜಾರಿಲ್ಲ. ಆದರೆ ನೀವು ಬರುವಾಗ 3 ಅಥವಾ 4 ಛತ್ರಗಳ ಡೇಟ್ಗಳನ್ನ ತೊಗೊಂಡ್ಬಂದಿರ್ತೀರ, ಅಥವಾ ನಿಮಗೆ ಶನಿವಾರ ಭಾನುವಾರನೇ ಮುಹೂರ್ತ ಬೇಕು ಅಂತ ನೀವು ಬಂದಿರ್ತೀರ. ಇದರಲ್ಲಿ ನಮ್ಮ ತಪ್ಪು ಏನಿದೆ? ಮುಹೂರ್ತವನ್ನು ನೋಡೋದಕ್ಕೆ ನಮಗೆ ಕನಿಷ್ಠ ಪಕ್ಷ 5 ರಿಂದ 6 ಗಂಟೆಗಳ ಅವಧಿಗಳು ಬೇಕು. ಬಂದು ಮುಹೂರ್ತ ನೋಡೋದಕ್ಕೆ ನೀವು ನಮಗೆ ಸಮಯ ಕೊಡೋದು 10 ನಿಮಿಷ. ಇವಾಗ ನೀವೇ ಹೇಳಿ, 10 ನಿಮಿಷದಲ್ಲಿ ನಾವು ಯಾವ ರೀತಿ ಮುಹೂರ್ತವನ್ನು ನೋಡೋದಕ್ಕೆ ಸಾಧ್ಯ? ಇನ್ ಕೇಸ್ ನೀವು ನನ್ನ ಹತ್ರನೇ ಬಂದ್ರಿ, 10 ನಿಮಿಷದಲ್ಲಿ ನಾನು ಮುಹೂರ್ತ ನೋಡಿಲ್ಲ ಅಂದರೆ ಇವನು ಯಾರೋ ಡಬ್ಬ ಇರಬೇಕು, ಇವನು ಸರಿಯಾಗಿ ಗೊತ್ತಿಲ್ಲ, ಬೇರೆಯವ್ರ ಹತ್ರ ಹೋಗೋಣ ಬಾ, ನಮ್ಮ ಮನೆ ಹತ್ರ ಒಬ್ಬ ಕೊಡ್ತಾನೆ, 10 ನಿಮಿಷದಲ್ಲಿ ಕೊಡ್ತಾನೆ ಅಂತ ಹೋಗ್ತೀರಾ ಅಲ್ವಾ? ಮತ್ತು ಇನ್ನೊಂದು ತಪ್ಪು ಮಾಹಿತಿಗಳಿದೆ ತುಂಬ ಜನರಿಗೆ. ಪಂಚಾಂಗ ಇಟ್ಕೊಂಡಿರೋರೆಲ್ಲ ಜ್ಯೋತಿಷಿಗಳು ಅಂತ ಹೇಳ್ಬಿಟ್ಟು ನೀವು ಸಾಲಾವಳಿ ನೋಡೋದು, ಜಾತಕ ವಿಮರ್ಶೆ ಮಾಡುವಂಥದ್ದು, ಮುಹೂರ್ತಗಳನ್ನು ನೋಡುವಂಥದ್ದನ್ನು ಮಾಡ್ತೀರಾ. ದಯವಿಟ್ಟು ನನ್ನ ಒಂದು ವಿನಂತಿ, ಜ್ಯೋತಿಷಿಗಳು ಇದ್ದಾರೆ, ವಿದ್ಯಾವಂತರು ಇದ್ದಾರೆ, ಪಂಡಿತರು ಇದ್ದಾರೆ ಇದರಲ್ಲಿ. ದಯವಿಟ್ಟು ಅವ್ರ ಹತ್ರ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಿವಾಹವನ್ನು ಮಾಡ್ತೀರಾ, ಒಂದು 100-200 ರೂಪಾಯಿ ಜಾಸ್ತಿ ಆಗ್ಬೋದೇನೋ, ದಯವಿಟ್ಟು ಹೋಗಿ ಹುಡುಕಿ ಮಾಡಿ. ವೀಕ್ಷಕರೇ, ಇನ್ನು ಗುರು ಮತ್ತು ಶುಕ್ರ ಅಸ್ತನಾದಾಗ ವಿವಾಹ ಮಾಡ್ಬೋದೇ? ಅಂಥ ಸಂದರ್ಭದಲ್ಲಿ ವಿವಾಹ ಮಾಡಿದ್ರೆ ಏನಾದರೂ ದೋಷಗಳನ್ನು ನಾವು ಎದುರಿಸಬೇಕಾಗತ್ತಾ? ಗುರುಗಳೇ, ಇದ್ರ ಬಗ್ಗೆ ಹೇಳಿ. ಸೊ ಗುರು ಶುಕ್ರರು ಇವಾಗ ರೀಸೆಂಟಾಗಿ ಅಸ್ತರು ಕೂಡ ಶುಕ್ರ ಅಸ್ತ ಇದ್ದಾನೆ. ಗುರು ಅಸ್ತನ ಆದರೆ ನಮಗಿಲ್ಲ ಅಥವಾ ಶುಕ್ರ ಅಸ್ತನ ಆದರೆ ನಮಗಿಲ್ಲ ಅನ್ನುವಂಥದ್ದು ತುಂಬ ಜನರಿಗೆ ಬಂದಿದೆ. ಇದಕ್ಕೆ ಕಾರಣವನ್ನು ನಾನು ಹೇಳ್ತೀನಿ ನಿಮಗೆ. ನೋಡಿ, ನಮ್ಮ ಹತ್ರ ಇರುವಂಥದ್ದು ನವಗ್ರಹಗಳು. ನವಗ್ರಹಗಳಲ್ಲಿ ಶುಭ ಗ್ರಹಗಳು ಯಾವುದಿರಬಹುದು? ಒಂದು 5 ನಿಮಿಷ ನೀವೇ ಯೋಚನೆ ಮಾಡಿ ನೋಡಿ. ನನ್ನ ಕಾರ್ಯಕ್ರಮ ಫುಲ್ ಆ್ಯಂಡ್ ಫುಲ್ಲು ಸಾಮಾನ್ಯ ಜನರಿಗೋಸ್ಕರ ನಾನು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನೀವೇ ಮನೆಯಲ್ಲಿ ಕೂತ್ಕೊಂಡು ನನ್ನ ನೋಡ್ತಾ ಇದ್ದೀರಾ. ನಾನು ಹೇಳೋದು ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ನೀವೇ ಯೋಚನೆ ಮಾಡಿ. ಸೂರ್ಯನ ನಾವು ಪಾಪಗ್ರಹ ಅಂತೀವಿ ಜ್ಯೋತಿಷದಲ್ಲಿ. ಸೊ ಒಂದು ಗ್ರಹ ಹೊರಗಡೆ ಹೋಯಿತು 9 ಗ್ರಹದಲ್ಲಿ. ಚಂದ್ರ ಬಂದ್ಬಿಟ್ಟು ಅಮಾವಾಸ್ಯೆ ಚಂದ್ರ ಬಂದಾಗ ಚಂದ್ರನನ್ನು ನಾವು ಪಾಪಗ್ರಹ ಅಂತೀವಿ ಅಥವಾ ಕ್ಷೀಣಚಂದ್ರ ಅಂತ ಕರಿತೀವಿ. ನಮ್ಮ ಜ್ಯೋತಿಷ ಮಿತ್ರರಿಗೆಲ್ಲ ಗೊತ್ತು. ಸೊ 2ನೇ ಗ್ರಹ ಒಳಗಡೆ ಹೋಯಿತು. 3ನೇ ಗ್ರಹ ಬರುವಂಥದ್ದು ಕುಜ. ಕುಜನ ಬಗ್ಗೆ ನಿಮಗೆ ಗೊತ್ತೇ ಇದೆ, ಆತನನ್ನು ನಾವು ಪಾಪಗ್ರಹ ಅಂತೀವಿ. ಸೊ ಈ 3ನೇ ಗ್ರಹವು ಲೆಕ್ಕಕ್ಕಿಲ್ಲ. 4ನೇ ಗ್ರಹ ಬುಧ. ಬುಧ ಗ್ರಹದ ಮಹತ್ವ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಬುಧ ಯಾರ ಜೊತೆ ಇದ್ದಾನೋ ಅವ್ರ ಥರನೇ ಆ್ಯಕ್ಟಿಂಗ್ ಮಾಡ್ತಾನೆ. ಬುಧ ಒಬ್ಬ ಗಂಡಸ್ ಜೊತೆ ಇದ್ದರೆ ಗಂಡಸ್ ಥರನೇ ಇರ್ತಾನೆ, ಹೆಂಗಸ್ ಜೊತೆ ಇದ್ದರೆ ಹೆಂಗಸ್ ಥರ ಇರ್ತಾನೆ, ವೀರನ ಜೊತೆ ಇದ್ದರೆ ವೀರನಾಗ್ಬಿಡ್ತಾನೆ, ಹೇಡಿ ಜೊತೆ ಇದ್ದರೆ ಹೇಡಿ ಆಗ್ತಾನೆ. ಸೊ ಬುಧನನ್ನು ನಾವು ಕ್ಯಾಲ್ಕುಲೇಟ್ ತಗೊಳ್ಳೋಕ್ಕಾಗಲ್ಲ. ಶನಿ ದೇವ್ರನ್ನ ಪಾಪಗ್ರಹ ಅಂತ ಆಲ್ರೆಡಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಬಂದಿದೆ. ರಾಹು ಕೇತುಗಳನ್ನು ಪಾಪಗ್ರಹಗಳು ಅಂತ ಆಲ್ರೆಡಿ ಬಂದಿದೆ. ಉಳಿದಿರೋದು 2 ಗ್ರಹ. ನಮಗೆ ಏನಾದರೂ ಒಂದು ನೈಸರ್ಗಿಕ ಶುಭ ಗ್ರಹಗಳು ಅಂತ ಬಂತು ಅಂದರೆ ಅದು ಗುರು ಬಿಟ್ಟರೆ ಶುಕ್ರ.
ಸೊ ಈ ಗ್ರಹಗಳು ಅಸ್ತರಾದಾಗ, ಬಲನೇ ಇಲ್ದಿರುವಂಥ ಟೈಮಲ್ಲಿ ನಾವು ಮಾಡ್ತಾ ಇರುವಂಥ ವಿವಾಹ ಮುಹೂರ್ತಗಳು ಅಥವಾ ವಿವಾಹಗಳು ಎಷ್ಟರ ಮಟ್ಟಿಗೆ ಸಮಂಜಸ? ನಮ್ಮ ಜಾತಕದಲ್ಲಿ ಕಳತ್ರಕಾರಕ ಅಂತ ಕರೆಯೋದೇ ಶುಕ್ರನ್ನ. ನಿಮ್ಮ ಮನೇಲಿ ಶುಭ ಕಾರ್ಯಗಳು ನಡಿಬೇಕಂದ್ರೆ ಗುರುಬಲ ಬಂದಿದೆಯಾ ಗುರುಗಳೇ ಅಂತ ನೀವು ಯಾವ ಥರ ಕೇಳಿದ್ದೀರಾ? ನೋಡಿ, ಕೆಲವೊಂದು ಚಾನೆಲ್ಗಳಲ್ಲಿ ಗುರುಬಲ ಅನ್ನುವಂಥ ವಿಶೇಷ ಕಾರ್ಯಕ್ರಮಗಳು ಕೂಡ ನಡೀತಾ ಇರ್ತವೆ. ಗುರುನೇ ಅಸ್ತ ಆಗಿದ್ದರೆ ಬಲ ಇದ್ದರೆ ಏನು ಪ್ರಯೋಜನ? ಯಾವ ಥರ ಯೋಚನೆ ಮಾಡಿದ್ದೀರಾ ಇದನ್ನೆಲ್ಲ? ಸೊ ಅದೇ ರೀತಿ ಶುಕ್ರನ ಬಂದ್ಬಿಟ್ಟು ವೈವಾಹಿಕ ಜೀವನಕ್ಕೆ ಕಾರಕ ಗ್ರಹ, ಮದುವೆಗೆ ಕಾರಕ ಗ್ರಹ ಅಂತ ಕರಿತೀವಿ. ಗಂಡಸರಿಗೆ ಹೆಂಡತಿ ಕಾರಕ ಗ್ರಹ ಶುಕ್ರ. ಅಂದರೆ ಒಂದು ಮದುವೆ ಆಗಬೇಕಂದ್ರೆ ನನ್ನ ಹೆಂಡತಿ ಕಾರಕ, ಅಂದರೆ ನಾನು ಯಾರನ್ನು ಮದುವೆ ಆಗ್ತಾ ಇದ್ದೀನೋ ಆ ಕಳತ್ರ ಕಾರಕ ಗ್ರಹನೇ ಶುಕ್ರ. ಹೆಣ್ಣು ಮಕ್ಕಳಿಗೆ ಬಂದ್ಬಿಟ್ಟು ಕುಜನನ್ನು ಕಾರಕ ಅಂತಾರೆ, ಪತಿಕಾರಕ. ಬಟ್ ಕೆಲವೊಂದು ಕಡೆ ಗುರುನನ್ನು ಪತಿಕಾರಕ ಅಂತಾರೆ. ಗುರು ಅಸ್ತನಾಗಿದ್ದರೆ ಎಷ್ಟು ಮಟ್ಟಿಗೆ ವೈವಾಹಿಕ ಜೀವನ ಸುಖವಾಗಿರುತ್ತೆ? ನಮಗಿರುವಂಥದ್ದೇ ಎರಡೇ ಎರಡು ಶುಭ ಗ್ರಹಗಳು ಶುಭವನ್ನು ಕೊಡುವಂಥದ್ದು ಗೋಚಾರದಲ್ಲಿ. ಅಂದರೆ ಬೇರೆ ಗ್ರಹಗಳು ಕೊಡಲ್ವಾ ಅಂದರೆ ಕೊಡ್ತವೆ, ಕ್ಯಾಲ್ಕುಲೇಷನ್ ಪ್ರಕಾರ ಕೊಡ್ತವೆ. ನಾನು ನೈಸರ್ಗಿಕ ಶುಭ ಗ್ರಹಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಎರಡೂ ಗ್ರಹಗಳು ಅಸ್ತರಾದಾಗ ಅಥವಾ ಯಾವುದೋ ಒಂದು ಗ್ರಹ ಅಸ್ತ ಆದಾಗ ನಾವು ಮಾಡುವಂಥ ಮಂಗಲ ಕಾರ್ಯಗಳು, ಅದರಲ್ಲೂ ವಿವಾಹ, ಈ ವಿಚಾರ ಎಷ್ಟರ ಮಟ್ಟಿಗೆ ನಮಗೆ ಒಳ್ಳೆಯದನ್ನು ತರ್ತದೆ. ನಾನು ಇವಾಗ ನೋಡ್ತಾ ಇದ್ದೀನಿ ಬಹಳಷ್ಟು ಕಡೆಗಳಲ್ಲಿ ವಿವಾಹ ಮುಹೂರ್ತಗಳು ನಡೀತಾ ಇದೆ, ವಿವಾಹಗಳು ನಡೀತಾ ಇದೆ. ಕೊಡ್ತಾ ಇರುವಂಥ ಪಂಡಿತರು ಯಾರಿದ್ದಾರೋ ಗೊತ್ತಿಲ್ಲ. ಅದ್ರ ಜೊತೆಗೆ ಕೆಲವರು ಹೇಳ್ತಾರೆ ಗುರು ಹಸ್ತಾ ಇದ್ದರೆ ನಮಗೆ ಲೆಕ್ಕಕ್ಕಿಲ್ಲ, ಶುಕ್ರ ಹಸ್ತಾ ಇದ್ದರೆ ನಮಗೆ ಲೆಕ್ಕಕ್ಕಿಲ್ಲ. ನೀವು ಶುಕ್ರನಿಗೆ ವಿವಾಹಕಾರಕ ಕೊಡಲ್ವಾ? ಶುಕ್ರನ ವೈವಾಹಿಕ ಜೀವನಕ್ಕೆ ನೀವು ನೋಡಲ್ವಾ? ಶುಕ್ರನ ಸುಖಕಾರಕನಾಗಿ ನೀವು ತಗೊಳ್ಳೋದೇ ಇಲ್ವಾ? ಹಂಗಂದರೆ ಗುರುನ ನೀವು ನೋಡೋದೇ ಇಲ್ಲ, ನಿಮ್ಗೆ ಲೆಕ್ಕಕ್ಕೆ ಇಲ್ಲ ಅಂತ ಹೇಳಿದ್ರೆ ಗುರುಬಲದ ಬಗ್ಗೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋತೀರಾ? ಸೊ ಎಲ್ಲವನ್ನ ನೋಡ್ತೀರಾ, ಬಟ್ ನಮಗೆ ಸಮಯ ಬಂದಾಗ, ನಮಗಿದು ಬೇಡ ಅಂದಾಗ ಆ ಗ್ರಹಗಳಿಲ್ಲ, ನಮಗೆ ಬೇಕು ಅಂದಾಗ ಆ ಗ್ರಹಗಳು ಬೇಕು ಅಂತಿರುತ್ತೆ. ನನ್ನ ಪ್ರಕಾರ ಗುರು ಶುಕ್ರ ಅಸ್ತರಾದಾಗ ವಿವಾಹ ಕಾರ್ಯಗಳನ್ನು ಮಾಡೋದು ಶುಭವಲ್ಲ ಅನ್ನುವಂಥದ್ದು ನನ್ನ ಪ್ರಕಾರ ಮತ್ತು ನನ್ನ ಗುರುಗಳ ಪ್ರಕಾರ ಇತ್ತು. ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದಯವಿಟ್ಟು ಹಿರಿಯರು, ತಂದೆ ತಾಯಿಗಳು, ಅಂದರೆ ವಧುವರರ ತಂದೆ ತಾಯಿಗಳು ಯಾರಾದರೂ ಇದ್ದರೆ ಗುರು ಶುಕ್ರರ ಅಸ್ತರಾದಾಗ ದಯವಿಟ್ಟು ವಿವಾಹವನ್ನು ಮಾಡಿಸಬೇಡಿ. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪ್ರವೀಣ್ ಗುರೂಜಿಯವರು ನಮ್ಮೊಟ್ಟಿಗೆ ಇದ್ದಾರೆ, ಸಾಕಷ್ಟು ವಿಚಾರಗಳನ್ನು ತಿಳಿ ಹೇಳ್ತಾ ಇದ್ದಾರೆ. ಸೊ ಮದುವೆ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಸಾಲಾವಳಿ ಯಾವ ರೀತಿಯಾಗಿರಬೇಕಾಗತ್ತೆ, ಮುಹೂರ್ತ ಅನ್ನೋದು ಎಷ್ಟು ಮಹತ್ವತೆಯನ್ನು ಪಡೆದಿರುತ್ತೆ. ಸೊ ಈ ಎಲ್ಲ ವಿಚಾರಗಳನ್ನು ತಿಳಿ ಹೇಳ್ತಾ ಇದ್ದೀವಿ. ಇನ್ನು ವಿವಾಹಕ್ಕಿಂತ ಮುಂಚಿತವಾಗಿ ಅನೈತಿಕ ಸಂಬಂಧದ ಬಗ್ಗೆ ತಿಳ್ಕೊಳ್ಬಹುದಾ? ಇದು ನನ್ನ ಮೊದಲನೇ ಪ್ರಶ್ನೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಮುಹೂರ್ತಕ್ಕೂ ಅಥವಾ ಭವಿಷ್ಯ ಕೇಳಕ್ಕೆ ಹೋದಾಗ ಅನೈತಿಕ ಸಂಬಂಧಗಳು ಏನಾದರೂ ಇದ್ರೆ ಅದನ್ನು ಗುರುತಿಸ್ಕೊಳ್ಬಹುದಾ? ಹಾಗಿದ್ರೆ ಇದು ಸಾಧ್ಯವಿದೆಯಾ? ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ ಗುರೂಜಿಯವರು? ಗುರೂಜಿ, ಈ ರೀತಿಯಾದಂಥ ಒಂದು ಏನಾದರೂ ಕ್ಲೂ ಸಿಗುತ್ತಾ? ಸೊ ನಾನು ಮೊದಲೇ ಹೇಳಿದೆ, ಈ 12 ಕೂಟಗಳು ನಾವು ಸಲಾವಳಿ ಅಥವಾ ಮ್ಯಾಚ್ ಮೇಕಿಂಗ್ ಅಂತ ಏನು ನೋಡ್ತೀವೋ ಅದೇ ರೀತಿ ನಾವು ಇದನ್ನು ಬಿಟ್ಟು ಜಾತಕ ಹೊಂದಾಣಿಕೆ ಅಂತಲೂ ಬೇರೆ ನೋಡ್ತೀವಿ. ಸೊ ಇದರಲ್ಲಿ ಮೊದಲೇ, ವಿವಾಹಕ್ಕಿಂತ ಮೊದಲೇ ಈ ವಿಷಯ ಗೊತ್ತಿರ್ತದೆ. ಗೊತ್ತಿದ್ದು ಸಹಿತ ವಿವಾಹವನ್ನು ಮಾಡುವಂಥವ್ರಿಗೆ ಇದನ್ನು ನೀವು ಕೇಳಬೇಕಾಗುತ್ತೆ. ಬಹಳಷ್ಟು ಜನರು, ಹೆಣ್ಮಕ್ಳಾಗಿರ್ಬೋದು ಗಂಡಸರಾಗಿರ್ಬೋದು, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹೆಣ್ಮಕ್ಳು, ಯಾರು ಬೇಜಾರು ಮಾಡ್ಕೋಬೇಡಿ, ಇದು ಸತ್ಯ. ನಮ್ಮ ಹತ್ರ ಬರೋರು ಹೇಳ್ತಾ ಇರ್ತಾರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇದೆ, ಅದನ್ನು ಕಟ್ ಮಾಡೋದು ಹೇಗೆ, ನಮ್ಮವ್ರು ನಮ್ಮ ಹತ್ರನೇ ಬರೋ ಥರ ಏನಾದರೂ ಮಾಡಿಕೊಡಿ ಅನ್ನುವಂಥದ್ದೆಲ್ಲ ನಮ್ಮ ಹತ್ರ ಬರ್ತದೆ ಎನ್ಕ್ವೈರೀಸು. ಬಟ್ ನಾನು ಇದಕ್ಕೊಂದು ಕಾರಣ ಹೇಳ್ತೀನಿ. ಯಾಕಂದರೆ ಇದು ಮೊದಲೇ ಜಾತಕದಲ್ಲಿ ಇರ್ತದೆ. ನೋಡಿನೂ ಸಹ ಮದುವೆ ಮಾಡಿಸಿದ್ದು ಯಾರು ತಪ್ಪು ಅಥವಾ ಮದುವೆ ಆಗಿದ್ದು ಯಾರು ತಪ್ಪು, ಇವನ್ನೆಲ್ಲ ನೀವು ಯೋಚನೆ ಮಾಡಬೇಕಾಗುತ್ತೆ. ಇದು ಕಾಕತಾಳೀಯವಾಗಿ ಆಫ್ಟರ್ ಮ್ಯಾರೇಜ್ ಲೈಫಲ್ಲಿ ಇದು ಬರಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ದಯವಿಟ್ಟು ಮುಂದೆ, ಅಂದರೆ ಇವಾಗ ಆಲ್ರೆಡಿ ಮ್ಯಾರೇಜ್ ಆಗಿಬಿಟ್ಟಿದೆ, ಈ ಥರ ಬಂದುಬಿಟ್ಟಿದೆ, ಗುರುಗಳೇ ನೀವೇನು ಇವಾಗ ಮುಹೂರ್ತ ಅಂತೀರಾ, ಗುರು ಶುಕ್ರ ಅಸ್ತ ಅಂತೀರಾ, ನಾವೇನು ಮಾಡೋದು ಅಂತ ಯೋಚನೆ ಮಾಡಬೇಡಿ. ಅದಕ್ಕೂ ಪರಿಹಾರಗಳನ್ನ ಕೊಡ್ತೀನಿ. ಬಟ್ ಆದರೆ ಮುಂದೆ ಇವಾಗ ವಿವಾಹಕ್ಕೆ ಯೋಗ್ಯರಾಗಿ ನಿಂತಿರೋರು, ವಿವಾಹ ಆಗ್ತಾ ಇರೋರು, ದಯವಿಟ್ಟು ವಿದ್ಯಾವಂತ ಜ್ಯೋತಿಷಿಗಳ ಹತ್ರ ಹೋಗಿ ದಯವಿಟ್ಟು ಒಂದು ಸಲ ಆ ನಕ್ಷತ್ರಗಳ ಆ ಸಾರಾವಳಿ ಏನು ನೋಡ್ತೀರೋ ಅದನ್ನು ನೋಡಿ, ಅದ್ರ ಜೊತೆಗೆ 2 ಜಾತಕಗಳನ್ನು ಹೊಂದಿಸಿ, ಸರಿಯಾಗಿರುವಂಥ ಜಾತಕ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಕೆಲವೊಬ್ಬರ ಮನೆಯಲ್ಲಿ ಅಂದರೆ ಮದುವೆ ಆಗ್ತಾ ಇರಲ್ಲ ಅಥವಾ ಜಾತಕದಲ್ಲಿ ಏನೋ ಒಂದು ದೋಷ ಇರುತ್ತೆ ಅಂತ ಹೇಳ್ಬಿಟ್ಟು ಜಾತಕವನ್ನು ಬೇರೆ ಡೇಟ್ ಹಾಕಿ, ಬೇರೆ ಟೈಮ್ ಹಾಕಿ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ನಾವು ಆ ಜಾತಕಕ್ಕೆ ಮ್ಯಾಚ್ ಮೇಕಿಂಗ್ ಮಾಡಿಬಿಡ್ತಾರೆ. ಪಾಪ ಜ್ಯೋತಿಷಿಗಳು ಗೊತ್ತಿರಲ್ಲ, ಮ್ಯಾಚ್ ಮೇಕಿಂಗ್ ಮಾಡಿ ಚೆನ್ನಾಗಿದೆ ಅಂತ ಕೊಟ್ಬಿಡ್ತಾರೆ. ಅದಾದ ಮೇಲೆ ಅವರ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಾದಾಗ ಅವರು ಕೂಡ ದೂಷಿಸುವುದು ಜ್ಯೋತಿಷಿಗಳನ್ನೇ ಹೊರತು ತಾವು ಜಾತಕವನ್ನು ತಿರುಚಿದ್ದೇವೆ, ಆ ಡೇಟನ್ನು ಚೇಂಜ್ ಮಾಡಿಕೊಟ್ಟಿದ್ದೀವಿ ಅಂತ ಯಾವುದೇ ತಂದೆ ತಾಯಿಗಳು ಒಪ್ತಾ ಇಲ್ಲ. ಇದು ಕೂಡ ಸತ್ಯವಾದಂಥ ಮಾತು. ಎಲ್ಲವನ್ನ ಜ್ಯೋತಿಷ್ಯ ಅಥವಾ ಜ್ಯೋತಿಷಿಗಳ ಮೇಲೆ ಹಾಕಬೇಡಿ ಅನ್ನೋದು ನನ್ನ ರಿಕ್ವೆಸ್ಟ್ ಅಷ್ಟೇ. ನಾನು ಯಾರನ್ನೂ ಏನು ಕೇಳ್ತಾ ಇಲ್ಲ. ಜಸ್ಟ್ ನನ್ನದು ಜ್ಯೋತಿಷಿಗಳ ಕಡೆಯಿಂದ, ಈ ಜ್ಯೋತಿಷದ ಕಡೆಯಿಂದ ಒಂದು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತು ಜಾತಕಗಳನ್ನು ಸರಿಯಾಗಿರೋ ವಿದ್ಯಾವಂತರ ತೋರಿಸಿದ್ರೆ ದ್ವಿಕಳತ್ರ ಯೋಗ ಇದೆಯಾ, ಮುಂದೆ ಇವ್ರು ಮದುವೆ ಆದ್ರ ಮೇಲೆ ಹೇಗೆ ಬಾಳ್ತಾರೆ, ಅಭಿವೃದ್ಧಿ ಹೊಂತಾರ, ಮನೆ ಮಠ ತಗೋತಾರ, ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ, ಸಂತಾನ ಆಗುತ್ತಾ ಇಲ್ವಾ, ಆದರೆ ಗಂಡು ಮಗು ಆಗುತ್ತಾ, ಹೆಣ್ಮಗು ಆಗುತ್ತಾ, ಈ ಥರ ಭಾಳಷ್ಟು ವಿಷಯಗಳನ್ನ ನೀವು ತಿಳ್ಕೊಬೋದು. ತಿಳ್ಕೊಂಡು ಮಾಡಿ. ಖಂಡಿತವಾಗ್ಲೂ ಈ ಒಂದು ಶಾಸ್ತ್ರದ ಉಪಯೋಗವನ್ನು
ಪೂರ್ತಿ ಪ್ರಮಾಣದಲ್ಲಿ ನೀವು ಪಡ್ಕೋಬಹುದು. ಇನ್ನು ನಾವು ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಬೇಕು ಅಂದರೆ ಒಳ್ಳೆ ದಿನ ಇದೆಯಾ, ಒಳ್ಳೆ ಮುಹೂರ್ತ ಇದೆಯಾ, ಒಳ್ಳೆ ವಾರ ಇದೆಯಾ ಅನ್ನೋದನ್ನು ಕೇಳಿಸ್ತೀವಿ. ಆದರೆ ಇನ್ನು ಈ ಮದುವೆಯನ್ನು ಮಾಡಬೇಕು ಅನ್ನೋದಾದಾಗ ಕೆಲವೊಂದು ಪಕ್ಷಗಳಲ್ಲಿ ಮದುವೆ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ವಾರ ಮತ್ತು ಪಕ್ಷ ಅಷ್ಟೊಂದು ಮಹತ್ವತೆಯನ್ನು ಪಡೆದಿರುತ್ತಾ ಗುರೂಜಿ? ಇದ್ರ ಬಗ್ಗೆ ಹೇಳಿ. ಸೊ ವಾರ ಮತ್ತು ಪಕ್ಷ ನಾನು ಆಲ್ರೆಡಿ ಮುಹೂರ್ತದ ಬಗ್ಗೆ ನಿಮ್ಗೆ ಹೇಳ್ಬಿಟ್ಟೆ. ಬಟ್ ಆ್ಯಕ್ಚುಲಿ ಇದರಲ್ಲಿ ಒಂದೊಂದು ವಿಷಯ ಹೇಳ್ತೀನಿ ನಾನು. ಯಾವಾಗಂದರೆ ಆವಾಗ ಮುಹೂರ್ತಗಳನ್ನು ಇಡುವಂಥ ಒಂದು ಪರಿಪಾಠ ನಡ್ಕೊಂಡ್ಬಂದಿದೆ. ಆ್ಯಕ್ಚುಲಿ ಮುಹೂರ್ತಗಳ ಒಂದು ಗ್ರಂಥಗಳಲ್ಲಿ ಇರುವಂಥ ವಿಷಯ ಏನು ಅಂತ ಹೇಳಿದ್ರೆ, ಶುಕ್ಲ ಪಕ್ಷದಲ್ಲಿ ಮುಹೂರ್ತಗಳನ್ನ ಇಡಬೇಕಂತೆ, ಶುಭ ಕಾರ್ಯದ ಯಾವುದೇ ಆಗಿರ್ಬೋದು. ಬಟ್ ಇವತ್ತು ನಾವು ವಿವಾಹದ ಟಾಪಿಕ್ ಮಾತಾಡ್ತಾ ಇರೋದ್ರಿಂದ ವಿವಾಹವನ್ನೇ ತಗೊಳ್ಳೋಣ. ವಿವಾಹಕ್ಕೆ ಕೂಡ ಅಷ್ಟೇ ಶುಕ್ಲ ಪಕ್ಷದಲ್ಲಿ, ಅಂದರೆ ಈ ಅಮಾವಾಸ್ಯೆ ಕಳೆದು ಹುಣ್ಣಿಮೆಯ ಒಳಗಡೆ, ಹುಣ್ಣಿಮೆನ ಮುಂದಿಟ್ಕೊಂಡು ಶುಭ ಕಾರ್ಯಗಳನ್ನ ಮಾಡಬೇಕು, ಅಮಾವಾಸ್ಯೆನ ಮುಂದಿಟ್ಕೊಂಡು ಯಾಕೆ ಮಾಡ್ತೀರಾ ಅನ್ನುವಂಥದ್ದೆಲ್ಲ ಬರ್ತಾ ಇರ್ತದೆ ಅಲ್ವಾ. ತುಂಬ ಜನ ಕೇಳ್ತಾ ಇರ್ತಾರೆ, ಯಾಕೆ ಈ ಥರ ಮಾಡ್ತೀರಾ? ನಮ್ಮ ಹಿರಿಯರು ಕೇಳ್ತಾರೆ, ಅಮಾವಾಸ್ಯೆ ಮುಂದಿಟ್ಕೊಂಡು ಯಾಕೆ ಮಾಡ್ತೀರಾ ಅಂತ. ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ವಿವಾಹವನ್ನು ಶುಕ್ಲ ಪಕ್ಷದಲ್ಲಿ ಮಾಡುವಂಥ ಒಂದು ಪರಿಪಾಠವನ್ನು ಇಟ್ಕೊಳ್ಳಿ. ಅದೇ ರೀತಿ ಶುಭ ವಾರಗಳು ಯಾವುದು ಅಂತ ಹೇಳಿದರೆ ನಮಗೆ ಕೊಟ್ಟಿರೋದು ಸೋಮವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರ. ಎಲ್ಲಿಯೂ ಭಾನುವಾರ ಅಥವಾ ನಮ್ಮ ಮಂಗಳವಾರ, ಶನಿವಾರಗಳ ಉಲ್ಲೇಖ ಅಂತೂ ಇಲ್ಲ. ಮಂಗಳವಾರ ಶನಿವಾರ ಮಾಡಲ್ಲ ಬಿಡಿ, ಯಾಕಂದರೆ ನಿಮಗೆಲ್ಲ ಕೆಟ್ಟದಿದೆ. ಬಟ್ ಭಾನುವಾರಗಳಲ್ಲಿ ಭಾಳಷ್ಟು ಕಡೆಗಳಲ್ಲಿ ಮದುವೆಗಳು ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇದೆ, ಜನ ಜಾಸ್ತಿ ಬರ್ತಾರೆ, ನಮ್ಮವರೆಲ್ಲ ಬರ್ತಾರೆ, ನಮಗೆ ಭಾನುವಾರನೇ ಮುಹೂರ್ತವನ್ನು ಇಡಿ ಅಂತ. ನೋಡಿ, ಮುಹೂರ್ತ ದಿನ ನೀವೇನು ಇಟ್ಟಿರ್ತೀರ ಭಾನುವಾರ, ಅದಕ್ಕಿಂತ ಮುಂದಿನ ದಿನ ಅಂದರೆ ಮುಂಚಿನ ದಿನ ಒಂದು ದೇವತಾ ಕಾರ್ಯ ಅಂತ ನೀವು ಮಾಡ್ತೀರಾ, ಕರೆಕ್ಟಾ? ಅದು ಶನಿವಾರ ಇರುತ್ತೆ. ಭಾನುವಾರ ಮುಹೂರ್ತ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನೀವು ದೇವತಾ ಕಾರ್ಯ ಮಾಡುವಂಥ ದಿನ ಯಾವುದಿರುತ್ತೆ ಯೋಚನೆ ಮಾಡಿ ನೋಡಿ. ಅದೇ ರೀತಿ ಭಾನುವಾರ ಏನಾದರೂ ಅಮೃತ ಸಿದ್ಧಿ ಯೋಗದಲ್ಲಿ ಏನಾದರೂ ಬಂತಾ, ಖಂಡಿತವಾಗ್ಲೂ ನೀವು ಮದುವೆ ಕಾರ್ಯಗಳನ್ನು ಮಾಡ್ಬೋದಾಗಿದೆ. ದಯವಿಟ್ಟು ನನ್ನ ಪ್ರಕಾರ ಕೃಷ್ಣ ಪಕ್ಷದ ಪಂಚಮಿ ತನಕ ಚಂದ್ರ ಶುಭನಾಗಿರ್ತಾನೆ. ಸೊ ಅದಾದ ನಂತರ ಆದಷ್ಟು ಮದುವೆ ವಿಚಾರಗಳನ್ನಾಗಿರ್ಬೋದು, ಶುಭ ಕಾರ್ಯಗಳನ್ನಾಗಿರ್ಬೋದು, ಯಾವುದೇ ಮುಹೂರ್ತಗಳನ್ನು ಸ್ವಲ್ಪ ನೀವು ನಿಲ್ಲಿಸೋದು ಒಳ್ಳೆಯದು, ಮಾಡದೇ ಇರೋದು ಒಳ್ಳೆಯದು. ಯಾಕಂದರೆ ನಮ್ಮ ಚಂದ್ರ ನಮ್ಮ ಮನಸ್ಸಿನ ಕಾರಕ. ನಮ್ಮ ಮನಸ್ಸು ಹೇಗಿರುತ್ತೆ ಅದ್ರ ಮೇಲೇ ನಮ್ಮ ಜೀವನ ಡಿಪೆಂಡ್ ಆಗಿರ್ತದೆ. ಇನ್ನು ವಿವಾಹ ಮಾಡುವಾಗ ಜಾತಕ ಕೇಳಿಸ್ತೀವಿ, ಜೊತೆಲಿ ಏನು ಅಂತ ಹೇಳಿದ್ರೆ ಒಳ್ಳೆ ದಿನ ಯಾವುದಿದೆ, ಒಳ್ಳೆ ಪಕ್ಷ ಯಾವುದಿದೆ, ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತೀವಿ. ಆದರೆ ಸಂಖ್ಯಾಶಾಸ್ತ್ರಕ್ಕೂ ಈ ವಿವಾಹ ಮುಹೂರ್ತಕ್ಕೂ ಏನು ಸಂಬಂಧವಿದೆ, ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡ್ತೀವಿ. ಸಂಖ್ಯಾಶಾಸ್ತ್ರದ ಬಗ್ಗೆ ಹೇಳೋದಾದರೆ ಈ ವಿವಾಹ ಮುಹೂರ್ತಕ್ಕೂ ಸಂಖ್ಯಾಶಾಸ್ತ್ರಕ್ಕೂ ಏನೊಂದು ಸಂಬಂಧವಿದೆ ಗುರುಜಿ ಆಗಿದ್ರೆ? ಸೊ ವಿವಾಹ ಮುಹೂರ್ತಕ್ಕೂ ಸಂಖ್ಯಾಶಾಸ್ತ್ರಕ್ಕೂ ಏನು ಸಂಬಂಧವಿದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಸೊ ನಾರ್ಮಲಾಗಿ ನೀವು ಕೇಳಿರ್ಬೋದು 4, 5, 7, 8 ಡೇಟ್ಸ್ ಆಗಿರ್ಬೋದು. ಅಂದರೆ 4ನೇ ತಾರೀಕು ಅಂತ ಹೇಳಿದ್ರೆ ಬರೀ 4 ಅಲ್ಲ, 13 ಆಗಿರ್ಬೋದು, 22 ಆಗಿರ್ಬೋದು, ಈ ರೀತಿ ತಗೊಳ್ಳಿ ನೀವು. ಅದೇ ರೀತಿ ಟೋಟಲ್ ಸಂಖ್ಯೆ ಅಂದರೆ ದಿನಾಂಕ, ತಿಂಗಳು ಮತ್ತು ವರ್ಷ, ಈ ಎಲ್ಲವನ್ನು ಸೇರಿದಾಗ ಆಗುವಂಥ ಸಂಖ್ಯೆ 4, 5, 7, 8 ಇದು ಬಂದಾಗ ಆ ಒಂದು ಮುಹೂರ್ತದಲ್ಲಿ ಮದುವೆ ಆದಂಥ ದಂಪತಿಗಳು ವೈವಾಹಿಕ ಜೀವನ ಸುಖಮಯವಾಗಿರೋದಿಲ್ಲ, ಮರುಮಾಂಗಲ್ಯ ಧಾರಣೆಯನ್ನು ಮಾಡ್ಕೋಬೇಕು ಅನ್ನುವಂಥದ್ದೆಲ್ಲ ರೂಲ್ಸ್ಗಳಿದೆ. ಸೊ ಕೆಲವೊಂದು ಕಡೆಗಳಲ್ಲಿ ಹೌದು ಆ ಸಂಖ್ಯಾಶಾಸ್ತ್ರಕ್ಕೂ ಇದಕ್ಕೂ ಮಹತ್ವಗಳಿದೆ. ಬಟ್ ಇಲ್ಲಿ ಮೇಯ್ನ್ ಏನು ಅಂತ ಹೇಳಿದ್ರೆ 4, 5, 7, 8 ಅಲ್ಲ, 4, 5, 7, 8 ಇದ್ದರೂ ಸಹಿತ ನೀವು ಯಾವ ಸಂಖ್ಯೆಯಲ್ಲಿ ಜನಿಸಿದ್ದೀರಾ, ನಿಮ್ಮ ಅದೃಷ್ಟ ಸಂಖ್ಯೆ ಯಾವುದು, ನಿಮ್ಮ ನಾಮ ಸಂಖ್ಯೆ ಯಾವುದು, ಇವೆಲ್ಲವನ್ನು ತಗೊಂಡು ನೋಡಿದಾಗ ಮಾತ್ರನೇ 4, 5, 7, 8 ಇದರಲ್ಲಿ ಮದುವೆ ಆದವರು ಎಷ್ಟರ ಮಟ್ಟಿಗೆ ಚೆನ್ನಾಗಿದ್ದಾರೆ ಅಥವಾ ಚೆನ್ನಾಗಿಲ್ಲ ಅನ್ನುವಂಥದ್ದನ್ನು ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಅವತ್ತಿನ ದಿನ ನೀವು ಏನು ಸಂಖ್ಯೆ ಅಂತ ಹೇಳ್ತಾ ಇದ್ದೀರಾ, ಆ ಸಂಖ್ಯೆಗೆ ಅಧಿಪತಿ ಗ್ರಹ ಅಂತ ಒಬ್ರು ಇರ್ತಾರಲ್ವ, ಆ ಸಂಖ್ಯೆಗೆ ಅಧಿಪತಿ ಗ್ರಹ ಬಂದ್ಬಿಟ್ಟು ಜಾತಕದಲ್ಲಿ ಶುಭನಾಗಿದ್ದಾರೆ. ಅದೇ ರೀತಿ ಗೋಚಾರದಲ್ಲಿ ನೀವು ಮದುವೆ ಮಾಡುವಂಥ ದಿನ ಆ ಸಂಖ್ಯೆಗೆ ಅಧಿಪತಿ ಶುಭವಾಗಿದ್ದರೆ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಅದರಿಂದ ಬರಲ್ಲ. ಎಕ್ಸಾಂಪಲ್ ಹೇಳ್ತೀನಿ, ತಿಳ್ಕೊಳ್ಳಿ, ನೀವು 5ನೇ ತಾರೀಕು ಅಥವಾ 14ನೇ ತಾರೀಕು ಅಥವಾ 23ನೇ ತಾರೀಕು ಮದುವೆ ಆಗಿದ್ದೀರಾ ಅಂತ ತಿಳ್ಕೊಳ್ಳಿ. ಅಥವಾ ನಿಮ್ಮ ಮದುವೆ ಡೇಟು, ಮಂತು, ಏರು ಇದು 3ನೂ ಸೇರಿಸಿದಾಗ ಟೋಟಲ್ 5 ಬಂತು. ಸಿಂಗಲ್ ನಂಬರ್ಗೆ ನೀವು ಮಾಡಿದಾಗ 5 ಬಂತು ಅಂತ ತಿಳ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಬುಧ ಏನಾದರೂ ಶುಭನಾಗಿದ್ದರೆ, ನಿಮ್ಮ ಯಜಮಾನರ ಜಾತಕದಲ್ಲಿ ಬುಧ ಏನಾದರೂ ಶುಭನಾಗಿದ್ದರೆ, ನಿಮ್ಮ ಪತ್ನಿ ಜಾತಕದಲ್ಲಿ ಬುಧ ಏನಾದರೂ ಶುಭನಾಗಿದ್ದರೆ ಮತ್ತು ನೀವು ಮದುವೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆ ಲಗ್ನದಿಂದ ಬುಧ ಏನಾದರೂ ಶುಭನಾಗಿದ್ದರೆ ನಿಮಗೆ ಅದರ ತೀವ್ರತೆ ಜಾಸ್ತಿ ಪ್ರಮಾಣದಲ್ಲಿ ತಟ್ಟೋದಿಲ್ಲ. ಸೊ ಇದು ಏನಂದರೆ ಬರೀ ಸಂಖ್ಯಾಶಾಸ್ತ್ರ ಮಾತ್ರ ಅಲ್ಲ, ಸಂಖ್ಯಾಶಾಸ್ತ್ರದೊಂದಿಗೆ ಜ್ಯೋತಿಷ್ಯವನ್ನು ಕೂಡ ಸೇರಿಸಿ ಪೂರ್ತಿ ಪ್ರಮಾಣದಲ್ಲಿ ನೋಡಿದಾಗ ಮಾತ್ರ ಸರಿನಾ ತಪ್ಪಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ಡೇಟ್ಸ್ಗಳಲ್ಲಿ ಮದುವೆ ಆದವರು ಕಷ್ಟಪಡ್ತಾ ಇಲ್ವಾ ಗುರುಗಳಂದರೆ ಖಂಡಿತವಾಗ್ಲೂ ಕಷ್ಟಪಡ್ತಾ ಇದ್ದಾರೆ. ಬೇರೆ ಡೇಟ್ಸ್ಗಳಲ್ಲಿ ಮದುವೆ ಆದವರು ಕಷ್ಟಪಡ್ತಾ ಇಲ್ವಾ? ಪಡ್ತಾ ಇರ್ತಾರೆ ನೋಡಿ ಬೇಕಾದರೆ. ಸೊ ಇದೇ ಡೇಟ್ಸ್ಗಳಲ್ಲಿ ಮದುವೆ ಆದವರು ಚೆನ್ನಾಗಿಲ್ವಾ ಗುರುಜಿ ಅಂದರೆ ಚೆನ್ನಾಗೂ ಇದ್ದಾರೆ.
ಸೊ ಚೆನ್ನಾಗಿ ಎಷ್ಟು ಜನ ಇದ್ದಾರೆ ಅಥವಾ ಕಷ್ಟ ಎಷ್ಟು ಜನ ಪಡ್ತಾ ಇದ್ದಾರೆ ಅಂದಾಗ ನಾವು ಇದನ್ನು ಪೂರ್ತಿ ಪ್ರಮಾಣದಲ್ಲಿ ನೋಡಬೇಕಾಗುತ್ತೆ. ಆ ಗ್ರಹ, ಆ ಅಂಕೆಯ ಗ್ರಹ, ಸಂಖ್ಯಾಶಾಸ್ತ್ರದ ಅಂಕೆಯ ಗ್ರಹ ನಿಮ್ಮ ಜಾತಕದಲ್ಲಿ ಶುಭನಾಗಿದ್ದರೆ, ಶುಭ ಫಲಗಳನ್ನ ನಿಮಗೆ ಕೊಡ್ತಾ ಇದ್ದರೆ, ಗೋಚಾರದಲ್ಲಿ ನೀವು ಮದುವೆ ಆಗುವಂಥ ಸಂದರ್ಭದಲ್ಲಿ ಕೂಡ ಆತ ಶುಭನಾಗಿದ್ದರೆ ಇದರಿಂದ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ನಿಮಗೆ ಶುಭ ಫಲವನ್ನೇ ಆತ ಕೊಡ್ತಾನೆ. ಇನ್ನು ವಿವಾಹದಲ್ಲಿ ವಧುವರರು ಬಟ್ಟೆಗಳನ್ನು ಧರಿಸ್ತಾರೆ, ಅದ್ರ ಕಲರ್ ಕೂಡ ಮ್ಯಾಟ್ರ್ ಆಗುತ್ತೆ ಅಂತ ಗುರುಜಿ ಹೇಳ್ತಾರೆ. ಯಾಕೆ? ಇದ್ರ ಬಗ್ಗೆನೂ ಕೂಡ ವಿಷಯನ ತಿಳಿಸ್ತೀವಿ. ವೀಕ್ಷಕರೇ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರವೀಣ್ ಗುರುಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಸೊ ನಾವು ಇವತ್ತು ಆಯ್ಕೆ ಮಾಡಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ವಿವಾಹಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದೀವಿ. ಸೊ ಸಾಲಾವಳಿ ಬಗ್ಗೆನೂ ಕೂಡ ಸಾಕಷ್ಟು ವಿಚಾರಗಳನ್ನು ಪ್ರವೀಣ್ ಗುರುಜಿಯವರು ಹೇಳ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಆದರೆ ಪುಟ್ಟ ವಿರಾಮದೊಂದಿಗೆ. ವಿರಾಮದ ಬಳಿಕ ಗುರುಭಕ್ತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಳಿ ಸುತ ಪ್ರವೀಣ್ ಗುರುಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಇವತ್ತು ನಾವು ಆಯ್ಕೆ ಮಾಡಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ವಿವಾಹಕ್ಕೆ ಸಂಬಂಧಪಟ್ಟಂತ ವಿಚಾರ. ವಿವಾಹ ಸಾಲಾವಳಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಪಕ್ಷಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ದಿನಗಳ ಬಗ್ಗೆ, ಜೊತೆಗೆ ಮುಹೂರ್ತಗಳ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡ್ವಿ. ಇನ್ನು ಮದುವೆಯ ವೇಳೆಯಲ್ಲಿ ವಿವಾಹ ಮಹೋತ್ಸವದಲ್ಲಿ ಏನು ಅಂತ ಹೇಳಿದ್ರೆ, ಹೆಣ್ಣು ಗಂಡು ಬಟ್ಟೆಯನ್ನು ಧರಿಸಿರ್ತಾರೆ, ಅದ್ರ ಕಲರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಪ್ರವೀಣ್ ಗುರುಜಿಯವರು ಹೇಳ್ತಾರೆ. ಹಾಗಿದ್ರೆ ಯಾವ ಬಣ್ಣದ ಬಟ್ಟೆ ಒಳ್ಳೇದಾಗತ್ತೆ? ಸೊ ಇದ್ರ ಬಗ್ಗೆ ಗುರುಜಿಯವರು ಏನು ಹೇಳ್ತಾರೆ ಕೇಳೋಣ. ಗುರುಜಿ, ಇದ್ರ ಬಗ್ಗೆ ಮಾಹಿತಿ ಕೊಡಿ. ಖಂಡಿತವಾಗ್ಲೂ ಮೇಡಮ್, ಬಟ್ ಇದ್ರ ಬಗ್ಗೆ ಯಾವ್ದಾದ್ರು ಒಂದು ಡೇಟ್ ಆಫ್ ಬರ್ತ್ ಮಾತ್ರ ನಾನು ಹೇಳ್ತೀನಿ. ಕಾರಣ ಇಷ್ಟೇ, ಬೇರೆ ಬೇರೆ ಇನ್ನೂ ಬಹಳಷ್ಟು ವಿಷಯಗಳಿದೆ ಶೇರ್ ಮಾಡ್ಕೊಳ್ಳೋದು. ಸೊ ಈ 2/11/29 ಈ ಸಂಖ್ಯೆಯಲ್ಲಿ ಜನಿಸಿದಂಥ ಹೆಣ್ಣುಮಕ್ಕಳು ವಿವಾಹ ಟೈಮಲ್ಲಿ ಏನಾದರೂ ಕೆಂಪು ಸೀರೆಯನ್ನು ಉಟ್ಕೊಂಡ್ರೆ ವಿವಾಹ ಮುಗಿಯೋಷ್ಟರಲ್ಲಿ ಜಗಳ ಗ್ಯಾರಂಟಿ. ಬೇಕಾದ್ರೆ ಚೆಕ್ ಮಾಡಿ ನೋಡಿ ನೀವು. ಸೊ ನಾವು ವಿವಾಹ ಮಾಡುವಾಗ ಯಾವ ಬಣ್ಣದ ಬಟ್ಟೆಯನ್ನು ನಾವು ಧರಿಸಬೇಕು ಅನ್ನೋದು ಕೂಡ ಇದರಲ್ಲಿ ಇದ್ದೇ ಇರ್ತದೆ. ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಕೆಲವ್ರು ಏನು ಮಾಡ್ತಾರೆ, ನಮ್ಮ ಇದರಲ್ಲಿ ಕೆಂಪು ಸೀರೆನೇ ಉಟ್ಕೊಂಡ್ಬಂದಿದ್ದೀವಿ, ಕೆಂಪೆ ಉಡೋಣ ಅನ್ನುವಂಥದ್ದು ಇರುತ್ತೆ. ಕೆಲವರಿಗೆ ಕಲರ್ ಲೈಕ್ ಆಗುತ್ತೆ, ಅಂದರೆ ಅವ್ರದ್ದೇ ಒಂದು ಕಲರ್ ನೋಡುವಂಥ ಪರಿಪಾಠ ಇರುತ್ತೆ, ಅವ್ರಿಗೆ ಲೈಕ್ ಆಗುತ್ತೆ, ಇಲ್ಲ ಅಂತಲ್ಲ. ಸೊ ದಯವಿಟ್ಟು ಮದುವೆ ಮಾಡಿಸುವಾಗ ಈ ಎಲ್ಲ ವಿಚಾರದ ಕಡೆ ಗಮನ ಹರಿಸಿ. ಹತ್ತಿರದಲ್ಲಿರುವಂಥ ವಿದ್ಯಾವಂತರನ್ನ ತುಂಬ ಸಲ ಹೇಳ್ತೀನಿ. ಯಾಕೆ ಹತ್ತಿರದಲ್ಲಿರುವಂಥ ವಿದ್ಯಾವಂತರನ್ನ ಹೇಳ್ತೀನಿ ಅಂದರೆ, ನನ್ನ ಹತ್ರನೇ ಬನ್ನಿ ಅಂತ ನಾನು ಯಾರನ್ನೂ ಕರಿತಾ ಇಲ್ಲ. ಹತ್ತಿರದಲ್ಲಿರುವಂಥ ವಿದ್ಯಾವಂತರನ್ನ ಇವೆಲ್ಲ ಪ್ರಶ್ನೆಗಳನ್ನು ಕೇಳಿ. ಯಾಕಂದರೆ ನೀವು ಕೇಳಲಿಲ್ಲ ಅಂದರೆ ಅವ್ರು ಹೇಳಲ್ಲ. ನಾವೇನು ಮಾಡ್ಬಿಡ್ತೀವಿ, ಬರೀ ಜಸ್ಟ್ ಹೋಗೋದು, ಮುಹೂರ್ತ ಇಂಥ ಡೇಟಿಗೆ ಕೊಡುವಂಥ, ನೀವೇ ಕಂಪೇರ್ ಮಾಡಿ ಮುಹೂರ್ತಗಳನ್ನ ತಗೊಳ್ಳುವಂಥದ್ದು, 18ಕ್ಕೆ ಮೇಲೆ ಬರ್ತದಂತ ನೀವೇ ಮದುವೆಗಳನ್ನು ಫಿಕ್ಸ್ ಮಾಡಿಕೊಂಡು ಮಾಡುವಂಥದ್ದು, ಇವೆಲ್ಲ ಮಾಡ್ತಾ ಇದ್ದೀರಾ. ದಯವಿಟ್ಟು ಕೂತ್ಕೊಳ್ಳಿ, ತಾಳ್ಮೆಯಿಂದ ಪ್ರತಿಯೊಂದು ಪ್ರಶ್ನೆಗಳು, ಇವತ್ತು ನಾನು ಏನೇನು ಪ್ರಶ್ನೆಗಳನ್ನ ನಿಮಗೆಲ್ಲ ಹಾಕ್ತಾ ಇದ್ದೀನೋ ಈ ಪ್ರಶ್ನೆಗಳನ್ನೆಲ್ಲ ಬರೆದಿಟ್ಕೊಂಡು ಮುಂದಿನ ದಿನಗಳಲ್ಲಿ ಈ ಮದುವೆ ಮಾಡಿಸುವಂಥ ತಂದೆ ತಾಯಿಗಳು ಯಾರೇ ಇರ್ಬೋದು, ಗಂಡನ ಮನೆ ಕಡೆ ಇರ್ಬೋದು, ಹೆಂಡಿ ಮನೆ ಕಡೆ ಇರ್ಬೋದು, ಯಾರೇ ಇರ್ಬೋದು, ನಾನು ಅವ್ರಿಗೆಲ್ಲ ಏನು ಹೇಳಲ್ಲ. ಜಸ್ಟ್ ಹೋಗಿ ಈ ಪ್ರಶ್ನೆಗಳನ್ನು ಹತ್ತಿರದಲ್ಲಿರುವಂಥ ವಿದ್ಯಾವಂತರು, ಜ್ಯೋತಿಷಿಗಳನ್ನು ಕೇಳಿ ಅವರ ಸಲಹೆ ಸೂಚನೆಗಳನ್ನು ಪಡೆದು ತದನಂತರ ಮಾಡಿ. ಇದರಲ್ಲಿ ವಸ್ತ್ರಗಳ ಮಹತ್ವಗಳು ಕೂಡ ಇದೆ. ನೀವು ಧರಿಸುವಂಥ ವಸ್ತ್ರಗಳಿಂದಲೂ ಕೂಡ ನಿಮಗೆ ಮುಂದಿನ ಜೀವನ ಹೇಗಿರುತ್ತೆ ಅಂತ ಕೂಡ ಕಂಡು ಹಿಡಿಯಬಹುದಾಗಿದೆ.
ಗುರುಜಿ, ಹಾಗಿದ್ರೆ ನೀವು ಹೇಳೋ ಪ್ರಕಾರವಾಗಿ ಜಾತಕವನ್ನ ನೋಡಿ ಅವರಿಗೆ ಯಾವ ಬಣ್ಣ ಸೂಟ್ ಆಗುತ್ತೆ ಅಂತ ತಿಳ್ಕೊಳ್ಬಹುದಾ? ಹಾಗಿದ್ರೆ ಹೌದು ಮೇಡಮ್, ಜಾತಕ ನೋಡಿ, ಜಾತಕದಲ್ಲಿರುವಂಥ ಗ್ರಹಗಳನ್ನು ನೋಡಿ ಯಾವ ಬಣ್ಣಗಳು ಸೂಟ್ ಆಗುತ್ತೆ, ಯಾವ ಬಣ್ಣಗಳು ನನಗೆ ಬರಲ್ಲ, ಯಾವ ಬಣ್ಣದ ಬಟ್ಟೆಗಳನ್ನು ನಾನು ಧರಿಸ್ಬೇಕು, ಯಾವ ದಿನಗಳಲ್ಲಿ ಧರಿಸ್ಬೇಕು, ಯಾವ ನಕ್ಷತ್ರ ಇದ್ದಾಗ ಧರಿಸ್ಬೇಕು, ಈ ಎಲ್ಲ ಮಾಹಿತಿಗಳನ್ನು ನೀವು ಜಾತಕದಿಂದ ನೋಡಿ ತಿಳ್ಕೊಬೋದಾಗಿದೆ. ಇನ್ನು ವಿವಾಹ ನಕ್ಷತ್ರ ಅಂತ ಇರುತ್ತೆ, ಅದನ್ನ ಯಾರಿಗೆ ಸೂಟ್ ಆಗಬೇಕು? ಅದು ಹೆಣ್ಣಿಗೆ ಸೂಟ್ ಆಗಬೇಕಾ ಅಥವಾ ಗಂಡಿಗೆ ಸೂಟ್ ಆಗಬೇಕಾ? ಯಾರಿಗೆ ಸೂಟ್ ಆಗಬೇಕು ಗುರುಜಿ? ಸೊ ವಿವಾಹ ನಕ್ಷತ್ರ ಅಂತ ಹೇಳಿದ್ರೆ ನಾವು ಮದುವೆ ಯಾವತ್ತಿನ ದಿವಸ ಮಾಡ್ತೀವೋ, ಲಗ್ನ ಇಟ್ಟಿದ್ದೀವಿ ಅಂತೀವಲ್ಲ, ಆವತ್ತಿನ ದಿನ ಚಂದ್ರ ಇರುವಂಥ ನಕ್ಷತ್ರವನ್ನು ವಿವಾಹ ನಕ್ಷತ್ರ ಅಂತ ನಾವು ಹೇಳ್ತೀವಿ. ಇದು ಯಾರಿಗೆ ಸೂಟ್ ಆಗಬೇಕು? ಹೌದು, ಇದು ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಸೂಟ್ ಆಗಬೇಕು. ಯಾಕಂದರೆ ಇವರಿಬ್ಬರು ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆ ಅಂದರೆ ಕಾಲಿಡ್ತಾ ಇದ್ದಾರೆ. ಮುಂದಿನ ಜೀವನ ಇವರಿಬ್ಬರು ಸೇರಿದ್ರೆ ಮಾತ್ರನೇ ಜರುಗುವಂಥದ್ದು. ಯಾಕಂದರೆ ಗಂಡ ಹೆಂಡತಿ ಆಗಬೇಕಾದ್ರೆ ಇಬ್ಬರೂ ಬೇಕು. ಇವರು ಮುಂದಿನ ದಿನಗಳಲ್ಲಿ ಸಂಸಾರವನ್ನು ಮಾಡಬೇಕಂದ್ರೆ ಇಬ್ಬರೂ ಬೇಕು. ಸೊ ಹಾಗಿದ್ದಾಗ ಯಾರೋ ಒಬ್ಬರಿಗೆ ತಾರಾಬಲ ಬಂತು, ಚಂದ್ರಬಲ ಬಂತು ಅನ್ನುವಂಥದ್ದನ್ನು ನಾವು ನೋಡಿಕೊಂಡು ಒಬ್ಬರಿಗೆ ನಕ್ಷತ್ರ ಶಾಂತಿಯನ್ನು ಮಾಡಿಕೊಂಡು, ಅಂದರೆ ಒಬ್ಬರಿಗೆ ಚೆನ್ನಾಗಿ ಬಂದಿರ್ತದೆ, ಇನ್ನೊಬ್ಬರಿಗೆ ಚೆನ್ನಾಗಿ ಬಂದಿರಲ್ಲ, ಅವಾಗ ಏನು ಮಾಡ್ತೀವಿ, ಇವ್ರಿಗೆ ಬಿಟ್ಬಿಟ್ಟು ಅವ್ರಿಗೆ ಮಾತ್ರ ನಾವು ನಕ್ಷತ್ರ ಶಾಂತಿಯನ್ನು ಮಾಡಿಕೊಂಡು ಮದುವೆಯನ್ನು ಮಾಡಿಸ್ತೀವಿ. ದಯವಿಟ್ಟು ಈ ಥರನೂ ಮಾಡೋಕ್ಕೆ ಹೋಗಬೇಡಿ. ಇಬ್ಬರಿಗೂ ತಾರಾಬಲ ಬಂದಂಥ ದಿನಗಳಲ್ಲಿ ನೋಡಿಕೊಂಡು, ಚಂದ್ರಬಲ ಬಂದಂಥ ದಿನಗಳನ್ನು ನೋಡಿಕೊಂಡು ವಿವಾಹ ಮುಹೂರ್ತಗಳನ್ನು ಇಡಿ. ಬಟ್ ವಿವಾಹ ಮುಹೂರ್ತಗಳು ಈ ಥರ ಎಲ್ಲ ನೋಡಿದಾಗ ಬಹಳ ದೂರನೂ ಹೋಗ್ಬೋದು, ಬಹಳ ಹತ್ರನೂ ಬರ್ಬೋದು. ಬಟ್ ಅರ್ಜೆಂಟ್ ಇರುತ್ತೆ ಕೆಲವರಿಗೆ, 2 ತಿಂಗಳಲ್ಲೇ ಮದುವೆ ಆಗಬೇಕು, 1 ತಿಂಗಳಲ್ಲೇ ಮದುವೆ ಆಗಬೇಕು. ದಯವಿಟ್ಟು ಅರ್ಜೆಂಟ್ ಪಡಬೇಡಿ. ನಿಮ್ಮ ಅರ್ಜೆಂಟಿಂದ ಭಾಳಷ್ಟು ಜನಗಳಲ್ಲಿ ಇವಾಗ ಮದುವೆ ಆಗ್ತಾ ಇರುವಂಥವ್ರು ನೀವು ತುಂಬ ಜನಗಳನ್ನ ಇವಾಗ ನೋಡಿರ್ಬೋದು. ಈ ಡೈವರ್ಸ್ ಆಗಿರ್ಬೋದು, ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಅಥವಾ ಗಂಡ ಹೆಂಡತಿ ಮಧ್ಯೆ ಇನ್ನೊಬ್ಬರು ಬರುವಂಥ ಸೂಚನೆಗಳಾಗಿರ್ಬೋದು, ಇವೆಲ್ಲ ನಡೀತಾ ಇರುವಂಥದ್ದೆಲ್ಲ ಇದೇ ಕಾರಣದಿಂದ ಆಗ್ತಾ ಇದೆ. ಯಾಕಂದರೆ ಮ್ಯಾಚ್ ಮೇಕಿಂಗ್ ಅಂತ ನಾವೇನು ಕರಿತೀವಿ, ಇದನ್ನು ಸರಿಯಾಗಿ ನಾವು ಮ್ಯಾಚನ್ನು ಕರೆಕ್ಟಾಗಿ ಮೇಕ್ ಮಾಡ್ತಾ ಇಲ್ಲ ಅನ್ನೋ ಅಲ್ವಾ? ಸೊ ಮಾಡ್ತಾರೆ ಖಂಡಿತವಾಗ್ಲೂ, ನಮ್ಮಲ್ಲಿ ಆ ಥರದ ವಿದ್ಯಾವಂತರು ಇದ್ದಾರೆ. ಬಟ್ ನನಗೆ ಯಾಕೋ ನನ್ನ ಸ್ವಂತ ಅನುಭವದಲ್ಲಿ ನಮ್ಮ ಹತ್ರ ಬರುವಂಥ ಕ್ಲೈಂಟ್ಸ್ಗಳಾಗಿರ್ಬೋದು, ನೀವುಗಳೇನು ಮಾಡ್ತೀರಾ ಅಂದರೆ ನಮಗೆ ಸಮಯವನ್ನು ಕೊಡಲ್ಲ. ದಯವಿಟ್ಟು ಇದರಲ್ಲಿ ಬಹಳಷ್ಟು ವಿಷಯಗಳಿದೆ, ನಮಗೆ ಸಮಯವನ್ನು ಕೊಡಿ. ನಾವು ಸರಿಯಾಗಿ ನೋಡಿ ಸೆಟ್ ಮಾಡಿ ಕೊಟ್ಟಿರುವಂಥ ಮದುವೆಗಳು ಖಂಡಿತವಾಗಲೂ ಮುರಿದು ಬೀಳಲ್ಲ. ಜ್ಯೋತಿಷದ ಮೇಲೆ ನಮಗೆ ನಂಬಿಕೆ ಇದೆ, ಜ್ಯೋತಿಷ ಎಲ್ಲರಿಗೂ ದಾರಿದೀಪ ಆಗಿರ್ತದೆ. ಬಟ್ ಇವತ್ತೇನೆಂದರೆ ನೀವು ಮಾಡುವಂಥ ತಪ್ಪನ್ನು ಜ್ಯೋತಿಷ ಅಥವಾ ಜ್ಯೋತಿಷಿಗಳ ಮೇಲೆ ಹೊರಿಸ್ತಾ ಇದ್ದೀರಾ. ದಯವಿಟ್ಟು ಈ ತಪ್ಪನ್ನು ಮತ್ತೆ ಮಾಡಬೇಡಿ. ಇನ್ನು ವೀಕ್ಷಕರೇ, ಮಾಂಗಲ್ಯನ ಖರೀದಿ ಮಾಡೋಕ್ಕೆ ಹೋಗಬೇಕಾದ್ರೆ ಕೆಲವೊಂದು ನೀತಿ ನಿಯಮಗಳು, ರೀತಿ ರಿವಾಜುಗಳು ಅಂತ ಇರುತ್ತೆ. ಯಾವ ನಿಯಮಗಳನ್ನು ನೀವು ಪಾಲಿಸಬೇಕಾಗತ್ತೆ, ಆ ಖರೀದಿಯ ವೇಳೆಯಲ್ಲಿ ಏನೊಂದು ಪಾಯಿಂಟ್ಸ್ನ ನೀವು ನೋಟ್ ಮಾಡ್ಕೊಳ್ಬೇಕಾಗತ್ತೆ? ಗುರುಜಿ, ಇದ್ರ ಬಗ್ಗೆ ಹೇಳೋದಾದರೆ ಏನೊಂದು ನಿಯಮನ ಅವ್ರು ಪಾಲಿಸಬೇಕಾಗತ್ತೆ? ಸೊ ಮಾಂಗಲ್ಯವನ್ನು ಖರೀದಿಸುವಂಥ ಸಂದರ್ಭದಲ್ಲಿ ನಿಮ್ಮ ಸಂಪ್ರದಾಯದ ಪ್ರಕಾರ ಬೇರೆ ಬೇರೆ ಮಾಂಗಲ್ಯಗಳಿದೆ. ಅದನ್ನು ಖರೀದಿಸುವಂಥ ಪರಿಪಾಠಗಳು ನಿಮ್ಮಲ್ಲಿ ಬೇರೆ ಬೇರೆ ಇರಬಹುದು. ಬಟ್ ನಾನು ಹೇಳ್ತಾ ಇರುವಂಥ ವಿಚಾರಗಳು ಇದು ಕಾಕತಾಳೀಯನೋ, ಸರಿ ಬರ್ತದೋ ಇಲ್ವೋ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಮಾಂಗಲ್ಯವನ್ನು ಖರೀದಿಸೋದಕ್ಕೆ ನೀವು ಹೋಗುವಂಥ ಸಂದರ್ಭದಲ್ಲಿ ಜೊತೆಗೆ ಒಂದು 3 ಜನ 5 ಜನ ಈ ಥರ ಮುತ್ತೈದೆಯರನ್ನು ಕರ್ಕೊಂಡು ನೀವು ಹೋಗ್ತೀರಾ ಅಲ್ವಾ? ಇವಾಗ ತಿಳ್ಕೊಳ್ಳಿ, ಒಂದು 5 ಜನ ಮುತ್ತೈದೆಯರನ್ನು ನೀವು ಕರ್ಕೊಂಡು ಹೋಗ್ತೀರಾ. 4 ಜನ ಬಂದಿದ್ದಾರೆ, ಇನ್ನೂ ಒಬ್ಬರಿಗೋಸ್ಕರ ನೀವು ವೆಯ್ಟಿಂಗಲ್ಲಿದ್ದೀರಾ. ಮೊದಲೇ ಈ ವಿವಾಹದ ಬಗ್ಗೆ ಪ್ರಕೃತಿ ಸೂಚಿಸುತ್ತಾ? ವಿವಾಹ ಜೀವನ ಹೇಗಿರುತ್ತೆ ಈ ಹೆಣ್ಮಗುಗೆ ಅಂತ ಮೊದಲೇ ಗೊತ್ತಾಗ್ಬಿಡುತ್ತಾ ಅಂದರೆ ಹೌದು. ಜ್ಯೋತಿಷ್ಯ ಜಾತಕ ಏನೂ ಇಲ್ಲದೆ ನೀವೇ ಅರ್ಥ ಮಾಡ್ಕೋಬೋದಾಗಿದೆ. ಅಥವಾ ಬಂದಿರುವಂಥ 3 ಜನರಲ್ಲಿ ಒಬ್ಬರನ್ನೊಬ್ಬರು, ಅಥವಾ ಬಂದಿರುವಂಥ 5 ಜನ ಇರ್ಬೋದು, ಅಥವಾ 3 ಜನ ಮುತ್ತೈದೆಯರನ್ನ ನೀವು ಕರ್ಕೊಂಡೋದ್ರಿ. ಈ 3 ಜನ ನಿಮ್ಮನ್ನು ಬಿಡಿ, ಈ 3 ಜನ ಒಬ್ರಿಗೊಬ್ರಿಗೆ ಬರಲ್ಲ. ಅವರವರಲ್ಲೇ ಏನೋ ಕಿತ್ತಾಟ, ಅಂದರೆ ಅವ್ರ ಪರ್ಸ್ನಲ್ ಆಗಿ ಏನೋ ಕಿತ್ತಾಟಗಳು ನಡೀತದೆ. ಅಂಥ ವ್ಯಕ್ತಿಗಳನ್ನು ಮಾಂಗಲ್ಯ ಖರೀದಿಗೆ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗಿದ್ದೀರಾ? ಚೆಕ್ ಮಾಡಿ ನೋಡಿ. ನೀವು ಮಾಂಗಲ್ಯಕ್ಕೆ ಅಥವಾ ಮಾಂಗಲ್ಯನ ಖರೀದಿ ಮಾಡೋದಕ್ಕೆ ಮುತ್ತೈದೆಯರನ್ನ ಕರ್ಕೊಂಡು ಹೋಗ್ತೀರಾ, ತಪ್ಪಿಲ್ಲ. ಆದರೆ ನೀವು ಕರ್ಕೊಂಡು ಹೋಗಿರುವಂಥ ಮುತ್ತೈದೆಯರು ಯಾರು ಬಂದಿದ್ದಾರೋ ಅವರ ಮ್ಯಾರಿಡ್ ಲೈಫ್ ಚೆನ್ನಾಗಿದೆಯಾ? ಅವ್ರ ಮ್ಯಾರಿಡ್ ಲೈಫೇ ಚೆನ್ನಾಗಿಲ್ಲ. ಗಂಡ ಇದ್ದಾನೆ, ಮಕ್ಕಳು ಇದ್ದಾರೆ, ಯಾರು ಬಂಜೆಯರು ಅಲ್ಲ, ವಿಧವೆಯರು ಅಲ್ಲ, ನಾನು ಒಪ್ಕೋತೀನಿ. ಅವ್ರ ಮ್ಯಾರಿಡ್ ಲೈಫೇ ಚೆನ್ನಾಗಿಲ್ಲ. ಅವ್ರು ಪ್ರತಿದಿನ ಗಂಡ ಹೆಂಡ್ತಿ ಜಗಳ ಆಡ್ತಾರೆ. ಅವ್ರ ಮನೆಯಲ್ಲಿ ಬಂದ್ಬಿಟ್ಟು ಸಂಸಾರದಲ್ಲಿ ಒಂದು ಅನ್ಯೂನ್ಯತೆಯೇ ಇಲ್ಲ ಗಂಡ ಹೆಂಡ್ತಿ ಮಧ್ಯೆ. ನೀವು ಅಂಥವ್ರನ್ನ ಕರ್ಕೊಂಡು ಹೋಗಿ ಮಾಂಗಲ್ಯವನ್ನು ಖರೀದಿಸಿದಾಗ ಏನಾಗಬಹುದು? ಇದಕ್ಕೆ ಜ್ಯೋತಿಷ ಆಗಿರ್ಬೋದು, ಅಥವಾ ನಿಮಗೆ ಮುಹೂರ್ತ ಕೊಡುವಂಥ ಜ್ಯೋತಿಷಿಗಳಾಗಿರ್ಬೋದು, ಸಲಾವಳಿ ನೋಡಿರುವಂಥವ್ರಾಗಿರ್ಬೋದು, ಅಥವಾ ನಿಮ್ಮ ಮಕ್ಕಳ ಮದುವೆಗೆ ಬಂದು ಹರಸಿ ಆಶೀರ್ವದಿಸಿ ಚೆನ್ನಾಗಿ ಬಾಳಿ ಅಂತ ಹೇಳಿ ಊಟ ಮಾಡಿ ಹೋದಂಥ ಹಿರಿಯರಾಗಿರ್ಬೋದು, ಯಾರೂ ತಪ್ಪಲ್ಲ, ನಿಮ್ಮದೇ ಆದಂಥ ತಪ್ಪು. ಮತ್ತು ಅಲ್ಲಿಗೆ ನೀವು ಹೋದಾಗ ಕೆಲವರು ಏನು ಮಾಡ್ತಾರೆ, ಹೋಗ್ಬಿಟ್ಟು ಈ ತಾಳಿಯನ್ನು ಒಂದು ಆಭರಣದ ರೀತಿಯಲ್ಲಿ ನೋಡ್ತೀರಾ. ದಯವಿಟ್ಟು ಆ ಥರ ನೋಡಬೇಡಿ. ಮತ್ತು ತಾಳಿ ತಗೊಳಕ್ಕೆ ಹೋದಾಗ ತಾಳಿನ ಮಾತ್ರ ತೊಗೊಂಬರಲ್ಲ ನೋಡಿ. ಅವ್ರ ಜೊತೆಗೆ ಬಂದಿರೋರು ಆ ಕಡೆ ಈ ಕಡೆ ಸ್ವಲ್ಪ ಹಂಗೆ ನೋಡ್ತಾರೆ. ಇದು ಚೆನ್ನಾಗಿದೆ, ಇಲ್ಲಿ ನೋಡಿ, ಇಲ್ಲಿ ಡಿಸೈನ್ ನೋಡಿ, ಇದು ಹೊಸ ಡಿಸೈನಾ,
ಬೇರೆ ಏನೋ ನೋಡ್ತಾ ಇರ್ತಾರೆ. ಅಂದರೆ ತಾಳಿ ವಿಚಾರಕ್ಕೆ ಬರ್ತಾ ಇಲ್ಲ ನಾನು, ಬೇರೆ ಏನೋ ನೋಡ್ತಾ ಇರುತ್ತೆ. ಅಂದರೆ ಯಾವ ವಿಚಾರಕ್ಕಾಗಿ ಬಂದಿದ್ದೀರಿ? ಒಂದು ಒಳ್ಳೆ ದೈವಿಕ ವಸ್ತುವನ್ನು ತಗೋತಾ ಇದ್ದೀರಾ, ಅದೇ ರೀತಿ ಒಂದು ದೈವಿಕ ಕಾರ್ಯಕ್ಕಾಗಿ ಬಂದಿದ್ದೀರಾ ನೀವು. ಒಂದು ಗಂಡು ಹೆಣ್ಣು ಇಬ್ಬರು ಸಂಸಾರಕ್ಕೆ ಎಂಟ್ರಿ ಕೊಡುವಂಥ ಸಂದರ್ಭದಲ್ಲಿ ಬೇಕಾಗಿರುವಂಥ ಮುಖ್ಯವಾಗಿರುವಂಥ ಮಾಂಗಲ್ಯವನ್ನು ತಗೊಳಕ್ಕೆ ಬಂದಿದ್ದೀರಾ. ಎಷ್ಟು ಶುಭ್ರತೆಯಿಂದ, ಎಷ್ಟು ಸ್ವಚ್ಛ ಮನಸ್ಸಿನಿಂದ ನೀವು ಬರಬೇಕು, ತಗೊಳ್ಬೇಕು, ಹೋಗಬೇಕು. ನಾವು ಹಂಗಲ್ಲ. ಅಲ್ಲಿಗೆ ಬಂದಾಗ ಹೊಸ ಡಿಸೈನ್ ಯಾವ್ದು ಬಂದಿದೆ, ನಮ್ಮಲ್ಲೇ ಗುಸುಗುಸು ಕಿಸಿಗುಸು. ಮತ್ತು ನೀವು ತಾಳಿ ತಗೊಳ್ಳೋದಕ್ಕೆ ಒಂದು ಅಂಗಡಿಗೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ, 5 ಜನನೋ 3 ಜನ ಮುತ್ತೈದೆನ ಕರ್ಕೊಂಡು, ಅಥವಾ ಅವ್ರ ಜೊತೆ ನೀವು ಹೋಗಿದ್ದೀರಾ. ಹೋದಾಗ ಆ ಅಂಗಡಿನಲ್ಲಿ ನಿಮ್ಮ ಕುಲಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರಿಗೆ ಒಂದೊಂದು ತಾಳಿಗಳಿರ್ತವೆ. ಸೊ ನಿಮಗೆ ಸಂಬಂಧಪಟ್ಟಂಥ ತಾಳಿ ಆ ಅಂಗಡಿಯಲ್ಲಿ ಸಿಕ್ಕಲಿಲ್ಲ. ಇದಕ್ಕೆ ಅರ್ಥ ಏನಿರ್ಬೋದು? ಬೇರೆ ಅಂಗಡಿನಲ್ಲಿ ಸಿಕ್ತು, ಅಥವಾ ಬೇರೆ ಅಂಗಡಿಯಿಂದ ನಾನು ತಗೊಂಬಂದು ಕೊಡ್ತೀನಿ, ಪ್ಲೀಸ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಆ ವ್ಯಕ್ತಿ ಹೇಳಿದ್ರು ಅಂದರೆ ಇದಕ್ಕೆ ಅರ್ಥ ಏನಿರ್ಬೋದು? ನೋಡಿ, ಇದರಲ್ಲೆಲ್ಲ ಬಂದ್ಬಿಟ್ಟು ನೀವು ನಿಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಗಳು, ಮದುವೆ ಆಗೋದಕ್ಕೆ ಹೊರಟಂಥ ಹೆಣ್ಣು ಮಗಳ ಮಾಂಗಲ್ಯದ ಗುಟ್ಟು ಅಡಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಥರ ಯಾರ್ಯಾರಿಗಾಗಿದೆ, ಯಾರ್ಯಾರಿಗೆ ಈ ಥರದ್ದೆಲ್ಲ ತೊಂದರೆಗಳಾಗಿದೆ, ತಾಳಿ ತಗೊಳ್ಳೋಕೆ ಹೋದಾಗ ಶಾರ್ಟೇಜ್ ಆಗುವಂಥದ್ದು ಅಮೌಂಟು, ಯಾರನ್ನೋ ಹೇಳಿ ಮಿಕ್ಕಿದ ಅಮೌಂಟ್ನ ತರಿಸುವಂಥದ್ದು, ಅಥವಾ ಗೂಗಲ್ ಪೇನೋ ಫೋನ್ಪೇನೋ ಅಥವಾ ಪಕ್ಕದಲ್ಲಿದ್ದವ್ರ ಹತ್ರ ಕೇಳಿ ಅದನ್ನು ದುಡ್ಡು ಕೊಡುವಂಥದ್ದು. ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಆಗಿರ್ತದೆ, ಮೇಕಿಂಗ್ ಚಾರ್ಜ್ ಏನೋ ಜಾಸ್ತಿ ಆಗಿರ್ತದೆ, ಇವ್ರು ತಗೊಂಡೋಗಿರೋದ್ರಲ್ಲಿ ಆಗಲ್ಲ, ನೋಡಿ ನೀನೊಂದು ಸ್ವಲ್ಪ ಕೊಡು, ನಾನು ಮನೆಗೆ ಹೋದ್ರ ಮೇಲೆ ಕೊಡ್ತೀನಿ ಅಂತ ಈಸ್ಕೊಂಡು ಇನ್ ಕೇಸ್ ಏನಾದರೂ ತಾಳಿಗೆ ಆ ದುಡ್ಡನ್ನು ಹಾಕಿ ತಾಳಿ ಖರೀದಿ ಮಾಡಿದರೆ, ಇದನ್ನೆಲ್ಲ ನೀವುಗಳು ಯಾರೂ ಗಮನಿಸಲ್ಲ. ನಿಮಗೆ ಬೇಕಾಗಿರೋದು 3 ಜನ ಮುತ್ತೈದರೋ 5 ಜನ ಮುತ್ತೈದರೋ ಹೋಗ್ಬಿಟ್ಟು ತಾಳಿಯನ್ನು ತಗೊಂಬರುವಂಥದ್ದು. ದಯವಿಟ್ಟು ಇನ್ನು ಮುಂದೆ ನೀವು ಕರ್ಕೊಂಡು ಹೋಗಿರುವಂಥ ವ್ಯಕ್ತಿಗಳು ಅವರ ಒಂದು ಮ್ಯಾರಿಡ್ ಲೈಫಲ್ಲಿ, ಅವರ ಒಂದು ವೈವಾಹಿಕ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಸುಖವಾಗಿದ್ದಾರೆ, ಇವೆಲ್ಲವನ್ನು ಪರೀಕ್ಷೆ ಮಾಡಿ ಹೋಗ್ತಾ ಇರುವಂಥ ಜಾಗ ಯಾವುದಿದೆ. ನಾವು ನೋಡಿ, ಇವಾಗ ಕೆಲವೊಂದು ಚಿನ್ನದ ಆಭರಣಗಳನ್ನು ನಾವು ಕೊಟ್ಟು ಹೊಸ ಚಿನ್ನದ ಆಭರಣಗಳನ್ನ ನಾವು ತಗೋತೀವಿ ಅಲ್ವಾ? ಇವಾಗಿದೆ ರೂಢಿಯಲ್ಲಿ. ನಾವು ಹಳೆ ಚಿನ್ನದ ಆಭರಣಗಳು ಬಂದ್ಬಿಟ್ಟು ದರಿದ್ರ ಹಿಡಿದಿರ್ತವೆ, ಅದನ್ನು ಕೊಟ್ಟಿರ್ತೀವಿ. ನಾವು ಕೊಟ್ಟು ಹೊಸ ಚಿನ್ನದ ಆಭರಣಗಳನ್ನ ಈ ಅಕ್ಷಯ ತದಿಗೆ ಬಂದಿರುವಂಥ ದಿನಗಳಲ್ಲಿ ಶುಭ್ರವಾಗಿ ನಾವು ಮನೆಗೆ ತೊಗೊಂಬರ್ತೀವಿ. ಹಳೆ ಚಿನ್ನ ಏನಾಗುತ್ತೆ ಒಂದು ಸ್ವಲ್ಪ ಯೋಚನೆ ಮಾಡಿದ್ದೀರಾ? ಅವರು ಅದನ್ನು ಕರಗಿಸ್ತಾರೆ, ಅದರಲ್ಲೂ ತಾಳಿ ಮಾಡಿರ್ಬೋದಲ್ವಾ? ಸೊ ದೋಷಗಳಿದೆಯಾ ಇಲ್ವಾ ಇವೆಲ್ಲವನ್ನು ನೋಡಿ ತಾಳಿಯ ವಿಚಾರದಲ್ಲಿ ಮುನ್ನುಗ್ಗಿ ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ತಾಳಿಯನ್ನು ಖರೀದಿ ಮಾಡಬೇಕಾದ್ರೆ ಕೆಲವೊಂದು ನೀತಿ ನಿಯಮಗಳಿರುತ್ತೆ. ಯಾವ ನಿಯಮಗಳನ್ನು ನೀವು ಪಾಲಿಸಬೇಕಾಗತ್ತೆ ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಯನ್ನು ಗುರುಗಳು ನಿಮಗೆ ನೀಡ್ತಾ ಇದ್ದಾರೆ. ವಿವಾಹಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವಿಚಾರಗಳನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರವೀಣ್ ಗುರೂಜಿಯವರು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದಾರೆ. ಇನ್ನು ಮದುವೆ ಅಂತ ಬಂದರೆ ಅವರವರ ಲೆವೆಲ್ಗೆ ತಕ್ಕಂಗೆ ಮದುವೆಯನ್ನು ಮಾಡಿಕೊಡ್ತಾರೆ. ಅಂದರೆ ತುಂಬ ವಿಜೃಂಭಣೆಯಿಂದ ಮದುವೆಗಳಾಗತ್ತೆ. ಕೆಲವರು ದೇವಸ್ಥಾನದಲ್ಲಿ ಪುಟ್ಟದಾಗಿ ಚಿಕ್ಕದಾಗಿ ಮದುವೆಗಳನ್ನು ಮಾಡ್ಕೊಳ್ತಾರೆ. ಇನ್ನು ಕೆಲವರು ಸಾಮೂಹಿಕ ವಿವಾಹಗಳಲ್ಲಿ ಮದುವೆಗಳನ್ನು ಮಾಡ್ಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಏನಾದರೂ ದೋಷಗಳು ಬರಬಹುದಾ ಗುರುಜಿ? ಯಾಕಂತ ಹೇಳಿದ್ರೆ ಒಂದೇ ಮುಹೂರ್ತದಲ್ಲಿ ಸಾವಿರಾರು ಜನ ಅಥವಾ ನೂರಾರು ಜನ ಮುಹೂರ್ತವನ್ನು ಇಟ್ಕೊಂಡು ಒಂದೇ ಮುಹೂರ್ತದಲ್ಲಿ ಮದುವೆ ಆಗ್ತಾರೆ. ಸೊ ಏನಾದರೂ ದೋಷಗಳುಂಟಾ ಈ ಥರ ಮಾಡೋದ್ರಿಂದ? ಖಂಡಿತವಾಗ್ಲೂ. ಬಟ್ ಸಾಮೂಹಿಕ ಮದುವೆಗಳನ್ನು ಭಾಳಷ್ಟು ಬಡವರಿಗೆ ಮಾಡಿಸ್ತಾ ಇದ್ದೀರಾ, ಭಾಳಷ್ಟು ಹಿರಿಯರು ನೀವುಗಳು ಮಾಡಿಸ್ತಾ ಇದ್ದೀರಾ. ನನ್ನ ಮಾತಿನಿಂದ ಯಾರೂ ಮನಸ್ಸಿಗೆ ನೋವು ಮಾಡ್ಕೋಬೇಡಿ. ನಾನು ಆಲ್ರೆಡಿ ಹೇಳಿದೆ, ಒಂದು ಮುಹೂರ್ತ ಗಂಡು ಹೆಣ್ಣಿಗೆ ನಾವು ಮ್ಯಾಚ್ ಮಾಡೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ, ಮತ್ತು ಆ ಥರ ಮುಹೂರ್ತ ಇಟ್ಟು ಮಾಡಿರುವಂಥ ಮದುವೆಗಳು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಬಟ್ ಯಾವುದೋ ಒಂದು ದಿನ ನಾವು ಇಡುವಂಥ ಮುಹೂರ್ತ ಅಷ್ಟು ಜನರಿಗೆ ಶುಭ ಫಲಗಳನ್ನು ಕೊಡ್ತದ? ಆ ಮುಹೂರ್ತದಲ್ಲಿರುವಂಥದ್ದು ಆ ಗ್ರಹಗತಿಗಳಾಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲ ಗಂಡು ಹೆಣ್ಣುಗಳಿಗೂ ಜೀವನದಲ್ಲಿ ಸಂತೋಷವನ್ನು ಕೊಡ್ತದ? ಅಥವಾ ಇದು ಬರೀ ಸಾಮೂಹಿಕ ವಿವಾಹವಾಗಿ ಮಾತ್ರನೇ ಉಳಿತದ? ಎಲ್ಲೆಲ್ಲಿ ಸಾಮೂಹಿಕ ವಿವಾಹಗಳು ನಡೆದಿದೆ, ಯಾರ್ಯಾರ ಒಂದು ನೇತೃತ್ವದಲ್ಲಿ ನಡೆದಿದೆ, ಇದರ ಬಗ್ಗೆ ನಾನು ಏನು ಮಾತಾಡ್ತಾ ಇಲ್ಲ. ನಾನು ಇಷ್ಟೇ ಹೇಳ್ತೀನಿ, ಒಂದು ಗಂಡು ಹೆಣ್ಣು, ಬರೀ ಒಬ್ಬ ಗಂಡು ಹೆಣ್ಣಿಗೆ ನಾವು ಮದುವೆಯನ್ನು ಮಾಡುವಾಗ ಹಲವಾರು ರೀತಿಗಳಲ್ಲಿ ಜಾತಕ ವಿಮರ್ಶೆಗಳನ್ನ ಮಾಡ್ತೀವಿ, ಹಲವಾರು ರೀತಿಗಳಲ್ಲಿ ನಕ್ಷತ್ರ ವಿಮರ್ಶೆಗಳನ್ನು ಮಾಡ್ತೀವಿ. ಇವಾಗ ಸಂಖ್ಯಾಶಾಸ್ತ್ರವನ್ನು ಕೂಡ ನೋಡ್ತೀವಿ, ಧರಿಸೋ ಬಟ್ಟೆನ ಕೂಡ ನೋಡ್ಬಿಡ್ತಿದ್ದೀವಿ ಅಲ್ವಾ? ನಾನು ಆಮೇಲೆ ನಿಮ್ಗೆ ಹೇಳಿದೆ, ಈ ಛತ್ರಗಳು ಸಿಗ್ತಾ ಇಲ್ಲ ಅಂತ ಬಿಟ್ಟು ಮುಹೂರ್ತಗಳನ್ನ ಹೇಳ್ತಾ ಇದ್ದೀವಿ ನಾವು ಅಂತ. ಇಷ್ಟನ್ನೆಲ್ಲ ನೋಡೋರು ಇಷ್ಟು ಜನರಿಗೆ 50 ಜನ 100 ಜನರಿಗೆ ಒಂದೇ ಟೈಮಲ್ಲಿ ನಾವು ಮದುವೆಯನ್ನು ಮಾಡಿಸ್ತೀವಲ್ಲ, ಇದು ಎಷ್ಟು ಮಟ್ಟಿಗೆ ಅವರ ಜೀವನದಲ್ಲಿ, ಮುಂದಿನ ಜೀವನದಲ್ಲಿ ಅವ್ರು ಏಳಿಗೆ ಹೊಂದುತ್ತಾರಾ, ಅಭಿವೃದ್ಧಿ ಆಗ್ತಾರಾ, ಅವ್ರ ಜೊತೆಗೂಡಿ ಇರ್ತಾರಾ? ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಇಲ್ಲ? ಸೊ ಇಲ್ಲ, ಇದರಲ್ಲಿ ತುಂಬ ತಪ್ಪಿದೆ ಅಂತಲೂ ನಾನು ಹೇಳಲ್ಲ, ಅಥವಾ ಇದರಲ್ಲಿ ಚೆನ್ನಾಗಿ ಬಾಳ್ತಾ ಇಲ್ಲವ್ರು ಯಾರೂ ಇಲ್ಲ ಅಂತಲೂ ನಾನು ಹೇಳ್ತಾ ಇಲ್ಲ. ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬರು ತಮಗೆ ಆದಂಥ ಒಂದು ಮುಹೂರ್ತಗಳಿರ್ತವೆ, ತಮಗೆ ಸೂಟ್ ಆಗುವಂಥದ್ದು. ಇವಾಗ ತಿಳ್ಕೊಳ್ಳಿ, ನನಗೆ ಒಂದು ಗ್ರಹ ಬಂದ್ಬಿಟ್ಟು ಶುಭ ಫಲ ಕೊಡ್ತಾ ಇದೆ ಅಂದರೆ ಅದೇ ಗ್ರಹ ನಿಮಗೆ ಶುಭ ಫಲ ಕೊಡ್ತದಾ? ನನಗೆ ಇವತ್ತಿನ ಅಮಾವಾಸ್ಯೆ ದಿನ ಶುಭ ಅಂತಿದ್ರೆ ನಿಮಗೂ ಇವತ್ತಿನ ಅಮಾವಾಸ್ಯೆ ದಿನ ಶುಭನಾ? ಒಂದು 5 ನಿಮಿಷ ಯೋಚನೆ ಮಾಡಿ ನೋಡಿ. ಇವಾಗ ಮಧ್ಯಾಹ್ನ ನಾನು ಊಟ ಮಾಡಿಲ್ಲ ಅಂದರೆ ನೀವು ಮಧ್ಯಾಹ್ನ ಊಟ ಮಾಡಿಲ್ವಾ? ನನ್ನ ಕರ್ಮ ಬೇರೆ, ನಿಮ್ಮ ಕರ್ಮ ಬೇರೆ
ಅಲ್ವಾ? ಸೊ ನನ್ನ ಕರ್ಮದ ಪ್ರಕಾರ ನಾನು ಏನೇನು ಮಾಡಬೇಕಾಗಿದೆಯೋ ಅದೇ ರೀತಿ ನನ್ನ ಜೀವನ ನಡೀತಾ ಇರ್ತದೆ. ಬಟ್ ಇಲ್ಲಿ ಎಲ್ಲ ಒಟ್ಟಿಗೆ ಮಾಡಿದಾಗ ಇದೇನಾಗುತ್ತೆ, ಸಾಮೂಹಿಕವಾಗಿರುತ್ತೆ. ನಿಮ್ಮ ಅದೃಷ್ಟಕ್ಕೆ ತಕ್ಕಂತೆ ನಿಮಗೆ ಇದರ ಫಲ ಸಿಗ್ತದೆ ಹೊರತು ಇಲ್ಲಿ ಮುಹೂರ್ತವನ್ನು ನಾವು ಗಣನೆಗೆ ತಗೊಳ್ಳಲ್ಲ. ಎಲ್ಲಾದರೂ ನೀವು ಹೋದಾಗ ಮದುವೆ ಮುಹೂರ್ತ ಯಾವಾಗ ಅಂತ ಯಾರಾದರೂ ಕೇಳಿದಾಗ ನೀವು ಕೊಡುವಂಥದ್ದು ಈ ಮುಹೂರ್ತ ಹಿಂಗಿದೆ ಹಂಗಿದೆ ಅಂದರೆ ತಲೆ ಕೆಡಿಸ್ಕೋಬೇಡಿ. ಇದು ಸಾಮೂಹಿಕವಾಗಿ ಯಾವುದೇ ಒಂದು ಶುಭ ಕಾರ್ಯವನ್ನು ನೀವು ಮಾಡುವಾಗನು, ಯಾವುದೇ ಒಂದು ಮದುವೆಯನ್ನು ನೀವು ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಇದು ಪ್ರತಿಯೊಬ್ಬರ ಅವರವರ ಅದೃಷ್ಟಕ್ಕೆ ತಕ್ಕಂತೆ ಅದಕ್ಕೆ ಎಷ್ಟು ಸಿಗಬೇಕಾಗಿದೆಯೋ ಅಷ್ಟೇ ರೀತಿಯಾದಂಥ ಶುಭ ಫಲಗಳನ್ನು ಅಥವಾ ಅಶುಭ ಫಲಗಳನ್ನು ಕೊಡ್ತದೆ ಅಂತ ಹೇಳ್ಬೋದು ನಾನು. ಇನ್ನು ವೀಕ್ಷಕರೇ, ಎಂಗೇಜ್ಮೆಂಟ್ ಆಗಿರುತ್ತೆ, ಎಷ್ಟೋ ಮದುವೆಗಳು ಎಂಗೇಜ್ಮೆಂಟ್ ಆದ ನಂತರ ಮುರಿದು ಬಿದ್ದಿರುವಂಥ ಉದಾಹರಣೆಗಳನ್ನು ನಾವು ಕೇಳಿದ್ದೀವಿ. ಸೊ ಯಾಕೆ ಈ ರೀತಿ ಯಾಕಾಗುತ್ತೆ? ಜಾತಕದಲ್ಲಿ ಏನಾದರೂ ದೋಷಗಳಿದ್ರೆ ಈ ರೀತಿ ಆಗುತ್ತಾ, ಅಥವಾ ಮುಹೂರ್ತದಲ್ಲಿ ಏನಾದರೂ ದೋಷಗಳಿದ್ರೆ ಈ ರೀತಿ ಆಗುತ್ತಾ? ಯಾಕೆ ಎಂಗೇಜ್ಮೆಂಟ್ ಆದಮೇಲೆ ಹಲವಾರು ಮುಹೂರ್ತಗಳು ಅಥವಾ ಹಲವಾರು ಮದುವೆಗಳು ಮುರಿದು ಬೀಳಲಿಕ್ಕೆ ಕಾರಣಗಳೇನು? ಹಾಗಿದ್ರೆ ಇದಕ್ಕೆ ಏನಾದರೂ ಪರಿಹಾರ ಕ್ರಮಗಳು ಇದೆಯಾ ಗುರುಜಿ? ಇದಕ್ಕೆ ಪರಿಹಾರ ಏನಾದರೂ ಇದೆಯಾ? ಜೊತೆಗೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಎಂಗೇಜ್ಮೆಂಟ್ ಆದ ಎಷ್ಟೋ ಮದುವೆಗಳು ಮುರಿದು ಬೀಳ್ತಾ ಇದೆ, ಯಾಕೆ? ಸೊ ಎಂಗೇಜ್ಮೆಂಟ್ ಆದ ಮೇಲೆ ಮದುವೆಗಳು ಮುರಿದು ಬೀಳ್ತವೆ. ಕೆಲವೊಂದು ಕಡೆ ಮಾತುಕತೆ ಆಗ್ತದೆ, ಅಂದರೆ ತಟ್ಟೆ ಬದಲಾಯಿಸ್ತೀವಿ ಅಲ್ವಾ? ಸೊ ಈ ಥರ ಆದ ಮೇಲೂ ಕೂಡ ಭಾಳಷ್ಟು ವಿವಾಹಗಳು ಮುರಿದು ಬೀಳ್ತವೆ. ಕೆಲವೊಂದು ಕಡೆ ಪತ್ರಿಕೆ ಬರೆಸಿರ್ತಾರೆ, ಅದಾದ ಮೇಲೆ ಕೂಡ ಮುಹೂರ್ತಗಳು ಅಂದರೆ ವಿವಾಹಗಳು ಮುರಿದು ಬೀಳ್ತವೆ. ಕೆಲವೊಂದು ಕಡೆ ನೀವು ನೋಡಿರ್ಬೋದು, ನಾಳೆ ಮದುವೆ ಇದೆ, ಇವತ್ತು ಗಂಡು ಅಥವಾ ಹೆಣ್ಣು ಎಸ್ಕೇಪ್, ಈ ಥರದ್ದೆಲ್ಲ ಇರ್ತದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರ ಜಾತಕದಲ್ಲಿರುವಂಥ ದ್ವಿಕಳತ್ರ ಅಥವಾ ತ್ರಿಕಳತ್ರ ಯೋಗಗಳು. ಗುರುಗಳೇ ಇನ್ನೂ ಮದುವೆನೇ ಆಗಿಲ್ಲ, ನೀವು ಹೆಂಗೆ ಹೇಳ್ಬಿಟ್ರಿ ಇದು ಅಂತ ಕೇಳ್ತೀರಾ? ಇವೆಲ್ಲವೂ ಬಂದ್ಬಿಟ್ಟು ಈ ದ್ವಿಕಳತ್ರ ತ್ರಿಕಳತ್ರ ಯೋಗದಲ್ಲಿ ಬಂದೇ ಬರ್ತದೆ. ಇವೆಲ್ಲವೂ ಸೇರಿ ಇರ್ತದೆ, ಇದರಲ್ಲಿ ಸೇರಿನೇ ಬರುವಂಥದ್ದು. ಸೊ ಫಸ್ಟು ನಿಮ್ಮ ಜಾತಕದಲ್ಲಿ ಈ ಥರದ್ದು ಏನಾದರೂ ಯೋಗಗಳು ಇದೆಯಾ ನೋಡಿ. ಮದುವೆ ಆಗಿ ಡೈವರ್ಸ್ ಆಗಿ ಇನ್ನೊಂದು ಮದುವೆ ಆಗುವಂಥದ್ದು ಹೇಗೆ ದ್ವಿಕಳತ್ರ ಆಗುತ್ತೋ ಅದೇ ರೀತಿ ಎಂಗೇಜ್ಮೆಂಟ್ ಆಗಿ ಇನ್ನೊಂದು ಮದುವೆ ಆಗುವಂಥದ್ದು ಅಥವಾ ಬೇರೊಬ್ಬರ ಜೊತೆ ಮದುವೆ ಆಗುವಂಥದ್ದು ಕೂಡ ದ್ವಿಕಳತ್ರ ಯೋಗನೇ. ಅದನ್ನು ನೆನ್ಪಿಟ್ಕೊಳ್ಳಿ ನೀವು. ಸೊ ದಯವಿಟ್ಟು ಜಾತಕದಲ್ಲಿ ದ್ವಿಕಳತ್ರ ಯೋಗ ಇದ್ದರೆ ಏನು ಪರಿಹಾರ ಕ್ರಿಯೆಗಳನ್ನು ಮಾಡ್ಕೋಬೇಕು, ಇದೆಯಾ ಇಲ್ಲವಾ ಅನ್ನೋದನ್ನು ನಾವು ಯಾಕೆ ಚೆಕ್ ಮಾಡಿಲ್ಲ? ನಾವು ಜಸ್ಟ್ ಏನು ಮಾಡ್ತೀವಿ, ಗಂಡು ಹೆಣ್ಣಿಗೆ ಆಗಿ ಬರುತ್ತಾ 18 ಮೇಲೆ ಇದೆಯಾ, ಭಾನುವಾರ ಮುಹೂರ್ತ ಇದೆಯಾ, ಛತ್ರ ಇದೆಯಾ, ಇಷ್ಟೇ ನೋಡ್ತಾ ಇದ್ದೀವಿ. ಅದರಿಂದಾಗಿ ಈ ಥರದ ಸಮಸ್ಯೆಗಳಿಗೆ ಗುರಿ ಆಗ್ತೀವಿ ನೋಡಿ. ಇನ್ ಕೇಸ್ ಮದುವೆ ಹತ್ರ ಬಂದಾಗ ಅದು ಮುರಿದು ಬೀಳುವಂಥದ್ದು ಆ ಥರ ಏನಾದರೂ ಆದಾಗ ಹೆಣ್ಣಿನ ಕಡೆಯವರು, ಅವರ ತಂದೆ ತಾಯಿಗಳು, ಅವರ ಕುಟುಂಬದವರು ಬಹಳ ಅವಮಾನಗಳನ್ನ ಪಡ್ತೀರಾ ನೀವು. ಇಲ್ಲಿ ಯಾರ ಜಾತಕದಲ್ಲಿ ಏನಿದೆ ಅನ್ನೋದು ಮುಖ್ಯ ಅಲ್ಲ, ಬಟ್ ಸಮಾಜಕ್ಕೆ ನೀವು ಓಡಾಡುವಂಥ ಏರಿಯಾ ಆಗಿರ್ಬೋದು, ನಿಮ್ಮ ವಂಶದರಲ್ಲಿ ಎಲ್ಲರ ಕಡೆ ನೀವು ಮುಖವನ್ನು ತೋರ್ಸೋಕ್ಕಾಗಲ್ಲ. ಸೊ ಅದಕ್ಕೆ ನಾನೇನಂತೀನಿ, ಮೊದಲೇ ಬಂದ್ಬಿಟ್ಟು ಜಾತಕವನ್ನು ನೋಡಿ ನೀವು ನಿರ್ಧಾರ ಮಾಡಿ ಇದು ಹೀಗೆ ಇದೆ, ಏನು ಮಾಡಬೇಕು ಇದಕ್ಕೆ ಅನ್ನುವಂಥದ್ದನ್ನು ನೀವು ಮಾಡ್ಕೊಂಡ್ಬಿಟ್ಟಿದ್ರೆ ಈ ಥರದ ಸಮಸ್ಯೆಗಳೇ ಬರಲ್ಲ. ಸೊ ಎಲ್ಲೋ ಒಂದು ಕಡೆ ನಾವು ಮಾಡ್ತಾ ಇರೋ ತಪ್ಪಿನಿಂದಾಗಿ, ಅಂದರೆ ಹಿರಿಯರು ಮಾಡ್ತಾ ಇರುವಂಥ ತಪ್ಪಿನಿಂದಾಗಿ ಇವತ್ತಿನ ಯುವ ಪೀಳಿಗೆ ಯಾರು ಮದುವೆ ಆಗ್ತಾ ಇದ್ದಾರೋ ಅವರಿಗೆ ತೊಂದರೆ ಆಗ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಬರ್ತಾ ಇದ್ದೀನಿ. ಕಾರಣ ಏನಂದರೆ, ಎಲ್ಲೇ ಒಂದು ಜಾತಕ ನೋಡೋದಕ್ಕಾಗಲಿ ಅಥವಾ ಒಂದು ಮುಹೂರ್ತವನ್ನು ಇಡೋದಕ್ಕಾಗಲಿ ಗಂಡು ಹೆಣ್ಣು ಬರಲ್ಲ ನಮ್ಮ ಹತ್ರ. ಬರುವಂಥದ್ದು ಅವರ ಸೋದರ ಮಾವಂದ್ರ ಆಗಿರ್ಬೋದು, ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಆಗಿರ್ಬೋದು, ಅವ್ರ ತಂದೆ ತಾಯಿಗಳಾಗಿರ್ಬೋದು, ಅವ್ರ ಅಣ್ಣ ಅತ್ತಿಗೆ ಆಗಿರ್ಬೋದು, ಇಂಥವರೇ ಬರುವಂಥದ್ದು. ಅವರು ತೆಗೆದುಕೊಳ್ಳುವಂಥ ನಿರ್ಧಾರ, ಈ ಡೇಟು, ಈ ಮುಹೂರ್ತ ಇಂಥದ್ದೇ ಮಾಡೋಣ, ಇಂಥ ಕಡೆನೇ ಮಾಡೋಣ, ಹೀಗೆ ಮಾಡೋಣ. ನೀವು ತಗೊಳ್ಳುವಂಥ ನಿರ್ಧಾರ ಎರಡು ಯುವ ಜೋಡಿಗಳನ್ನು ಒಳ್ಳೆ ದಾರಿಗೂ ಕೂಡ ಕಳಿಸ್ತಾ ಇರ್ಬೋದು, ಕೆಟ್ಟ ದಾರಿಗೂ ಕೂಡ ಕಳಿಸ್ತಾ ಇರ್ಬೋದು. ಸೊ ದಯವಿಟ್ಟು ಸ್ನೇಹಿತರೆ, ಇನ್ನು ಮುಂದೆ ಆದರೂ ನಿರ್ಧಾರಗಳನ್ನು ಸರಿಯಾಗಿ ಮಾಡಿ. ಹಾಗಿದ್ರೆ ಇದಕ್ಕೆ ಪರಿಹಾರ ಇದೆ ಅಂತೀರಾ ಗುರುಜಿ? ಸೊ ಮುಹೂರ್ತ ಆಗಿದೆ, ಮದುವೆನೂ ಆಗಿದೆ, ಇವಾಗ ಏನು ಮಾಡಲಿ? ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯ ಇದೆ, ಸಮಸ್ಯೆಗಳಿದೆ, ನಮ್ಗೆ ಒಬ್ರಿಗೊಬ್ರಿಗೆ ಆಗಿ ಬರಲ್ಲ. ಇದಕ್ಕೆ ಏನು ಮಾಡೋಣ ಗುರುಗಳೇ? ಆದರೆ ಆಲ್ರೆಡಿ ಮದುವೆ ಆಗಿಬಿಟ್ಟಿದೆ. ಮತ್ತು ಕೆಲವರಿಗೆ ಒಂದು ಡೌಟ್ ಇರುತ್ತೆ, ನಮ್ಮ ಹತ್ರ ಜಾತಕಗಳಿಲ್ಲ ಗುರುಗಳೇ, ನೀವು ಏನು ನೋಡ್ಬಿಟ್ಟು ಇದು ಇವಾಗ ಅದಕ್ಕೆ ಏನು ಪರಿಹಾರ ಹೇಳ್ತೀರಾ ಅಂತ. ಸೊ ಒಂದು ಸಿಂಪಲ್ ಪರಿಹಾರಗಳನ್ನ ಹೇಳ್ತೀನಿ, ದಯವಿಟ್ಟು ಬರ್ಕೊಳ್ಳಿ. ಯಾಕಂದರೆ ಇದು ಲೈವ್ ಪ್ರೋಗ್ರಾಮ್ ಆಗಿರೋದ್ರಿಂದ ದಯವಿಟ್ಟು ಬರ್ಕೊಳ್ಳಿ. ನೀವು ಏನು ಮಾಡಬೇಕಂದ್ರೆ, ಯಾವುದಾದ್ರು ಒಂದು ಶುಕ್ರವಾರ ಕಾಳಿಯಮ್ಮನ ದೇವಸ್ಥಾನಕ್ಕೆ ಹೋಗಬೇಕು. ಭಾಳಷ್ಟು ಜನ ನಾನು ಯಾವುದಾದ್ರು ಒಂದು ದೇವ್ರು ಹೇಳ್ಬಿಟ್ರೆ ನಮ್ಮ ಮನೆ ಹತ್ರ ಕಾಳಿ ಇಲ್ಲ, ಮಾರಿಗೆ ಹೋಗ್ಬೋದಾ ಅಂತ ಕೇಳ್ತೀರಾ. ದಯವಿಟ್ಟು ಈ ಥರ ಪ್ರಶ್ನೆಗಳನ್ನ ಕೇಳಬೇಡಿ. ಕಾಳಿಯಮ್ಮನ ದೇವಸ್ಥಾನ ಎಲ್ಲೇ ಇದ್ರೂ ಪರವಾಗಿಲ್ಲ, ಗಂಡ ಹೆಂಡತಿ ಇಬ್ಬರು ಹೋಗಬೇಕು. ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಹವಳದ ಮಣಿ ಸಿಗುತ್ತೆ, ಹವಳದ ಮಣಿ ನೀವು ನಾರ್ಮಲಾಗಿ ಹೆಣ್ಮಕ್ಳು ಬಂದ್ಬಿಟ್ಟು ತಮ್ಮ ಮಾಂಗಲ್ಯ ಸರಕ್ಕೆ ಹಾಕ್ಕೊಂಡಿರ್ತೀರ. ಹವಳದ ಮಣಿ ಗುಂಡುಗಳನ್ನು ತಗೊಳ್ಳಿ, ಒಂದು ಗುಂಡಿದ್ರೂ ಸಾಕು. ಸೊ ಅದಕ್ಕೆ ತಕ್ಕಂತೆ ನಿಮ್ಮ ಸೊಂಟದ ಅಳತೆಗೆ ತಕ್ಕಾಗುವಂಥ ಒಂದು ದಾರ, ಕೆಂಪು ದಾರ. ಸೊ ಈ ರೀತಿ 2 ಹವಳದ ಮಣಿ, 2 ಕೆಂಪು ದಾರವನ್ನು, ಒಂದು ಹವಳದ ಮಣಿಗೆ ಒಂದು ಕೆಂಪು ದಾರದಲ್ಲಿ ಒಂದು ಹವಳದ ಮಣಿಯನ್ನು ಪೋಣಿಸಿ, ಇದೇ ರೀತಿ 2 ದಾರಗಳನ್ನ ತಗೊಂಡು, ಒಂದು ನೀವು ಇಟ್ಕೊಳ್ಳಿ ಅಥವಾ 2 ಯಾರೋ ಒಟ್ಟಿಗಿಟ್ಟಿದ್ರು ಪರವಾಗಿಲ್ಲ, ಕಾಳಿಯಮ್ಮನ ದೇವಸ್ಥಾನಕ್ಕೆ ನೀವು ತಗೊಂಡೋಗಿ ಅಲ್ಲಿರುವಂಥ ಅರ್ಚಕರಿಗೆ ಅದನ್ನು ಒಪ್ಪಿಸ್ಬಿಟ್ಟು ತಾಯಿಯ ಪಾದದಡಿಗೆ ಇದನ್ನು ಇಡಿ ಅಂತ ನೀವು ಬೇಡ್ಕೊಳ್ಳಿ. ಅವ್ರಿಗೆ ಹೇಳಿ, ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ. ಗಂಡ ಹೆಂಡತಿ ಮಧ್ಯೆ ಯಾವ ರೀತಿಯಾದಂಥ ಸಮಸ್ಯೆಗಳು ಇದೆ ಅನ್ನೋದನ್ನು ಹೇಳ್ಕೊಳ್ಳಿ. ಹೇಳಿ ಆದ್ರ ಮೇಲೆ ಮತ್ತೆ ಅದನ್ನು ವಾಪಸ್ ಪಡೆಯುವಾಗ ಒಂದು ನೆನ್ಪಿಟ್ಕೊಳ್ಳಿ, ಅಲ್ಲಿರುವಂಥ ಅರ್ಚಕರಿಗೆ ಹೇಳಿ, ಸ್ವಾಮಿ ನಿಮ್ಮ ಕೈಯಿಂದನೇ ತೆಗೀರಿ. ಅಂದರೆ 2 ಇರುತ್ತೆ ಅಲ್ವ ಅಲ್ಲಿ,
ಎರಡು ನಾವು ಇಟ್ಟಿದ್ದೀವಿ, ಎರಡು ದಾರದಲ್ಲಿ ಒಂದೊಂದು ಹವಳಗಳನ್ನು ಪೋಣಿಸಿರ್ತೀವಿ. ಎರಡನ್ನೂ ಅವ್ರು ತಗೊಂಡು ಒಂದನ್ನು ನನ್ನ ಗಂಡನ ಕೊಡಿ, ಒಂದನ್ನು ನನಗೆ ಕೊಡಿ, ನಿಮ್ಮ ಕೈಯಿಂದನೇ ಕೊಡಿ ಅಂತ ಇಸ್ಕೋಬೇಕಾಗುತ್ತೆ. ಅದನ್ನು ತಗೊಂಡು ನಿಮಗೆ ಕೊಟ್ಟಿರುವಂಥ ಆ ದಾರವನ್ನು ಹಾಗೇ ಇಟ್ಕೊಂಡು ನೀವು ಮನೆಗೆ ಬರಬೇಕು. ಬಂದಾದ ನಂತರ ಹೆಂಡತಿ ಕೈನಲ್ಲಿರುವಂಥ ದಾರವನ್ನು ಗಂಡನ ಕೈಗೂ, ಗಂಡನ ಕೈನಲ್ಲಿರುವಂಥ ದಾರವನ್ನು ಹೆಂಡತಿ ಕೈಗೆ ಕೊಡಬೇಕು. ಅದಾದ ನಂತರ ಇಮಿಡಿಯೇಟ್ ಆಗಿ ಅದನ್ನು ನಿಮ್ಮ ಸೊಂಟಕ್ಕೆ ಕಟ್ಕೊಳ್ಳಿ. ಇದರಿಂದ ನೀವೇನಾದರೂ ಮದುವೆ ಮುಹೂರ್ತಗಳು ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ, ಆ ಡೇಟ್ಸ್ಗಳು ಸರಿ ಇಲ್ಲದಿದ್ದರೆ, ಮುಹೂರ್ತದಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ದರೆ, ನೀವು ಕೇಳಿರ್ಬೋದು ಮುಹೂರ್ತ ಲಗ್ನ ಈ ಥರ ಇತ್ತು, ಆ ಥರ ಇತ್ತು, ಏನೇನೋ ದೋಷಗಳಿತ್ತು ಅಂತಾರೆ. ಸೊ ಯಾವುದಕ್ಕೂ ಗಾಬರಿ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ತುಂಬ ಚೆನ್ನಾಗಿರುವಂಥ ಶುಕ್ರವಾರ ಮಾಡಿ. ಯಾವಾಗ ಮಾಡ್ಬೋದು ಗುರುಗಳಂದರೆ, ಈ ಅಮಾವಾಸ್ಯೆ ಕಳೆದು ಬರುವಂಥ ಫಸ್ಟ್ ಶುಕ್ರವಾರ ಇದೆಯಲ್ಲ, ಇವಾಗ ಬರುತ್ತೆ ಈ ವಾರದಲ್ಲಿ ಶುಕ್ರವಾರ. ಸೊ ಯಾರಾದರೂ ದಂಪತಿಗಳಿಗೆ ತೊಂದರೆ ಇದೆ, ಬೆಳಗಿನ ಜಾವ ಒಂದು 10 ಗಂಟೆ ಒಳಗಡೆ ಹೋಗ್ಬಿಡಿ. ದಯವಿಟ್ಟು ಮಧ್ಯಾಹ್ನ, ಸಂಧ್ಯೆ ಆ ಟೈಮಲ್ಲೆಲ್ಲ ಹೋಗ್ಬಿಡಿ. ಬೆಳಗಿನ ಒಂದು 10 ಗಂಟೆ ಒಳಗಡೆ ಹೋಗಿ ಈ ಪರಿಹಾರ ಕ್ರಿಯೆಗಳನ್ನ ನೀವು ಮಾಡಿ ನೋಡಿ. ತದನಂತರ ನೀವು ಹೇಗಿರ್ತೀರಾ, ಒಬ್ಬರನ್ನೊಬ್ರು ನೋಡಿದಾಗ ಕಚ್ಚಾಡ್ಕೋಬೇಕು, ಜಗಳ ಮಾಡಬೇಕು, ಅಥವಾ ಏನಾದರೂ ಮಾತಾಡಬೇಕು, ಅಥವಾ ಏನೋ ಒಂದು ಚಿಕ್ಕ ವಿಷಯ ಬರುತ್ತೆ, ಅದನ್ನು ತುಂಬ ದೊಡ್ಡದಾಗಿ ತುಂಬ ದೊಡ್ಡದಾಗಿ ಹೋಗುತ್ತೆ ಗಲಾಟೆ. ಸೊ ಆ ಥರದ್ದು ಏನಾದರೂ ಆಗ್ತಾ ಇರೋದು ಇವಾಗ ತಕ್ಕ ಮಟ್ಟಿಗೆ ಕಮ್ಮಿ ಆಗಿದೆಯಾ ಅನ್ನೋದನ್ನು ನೋಡಿ. ತುಂಬ ಸರಳ ಪರಿಹಾರ, ತುಂಬ ಸರಳವಾಗಿದೆ, ಖರ್ಚು ಕೂಡ ಕಡಿಮೆ ಇದೆ. ಮಾಡಿ ನೋಡಿ, ಒಳ್ಳೆಯದಾಗಲಿ. ವೀಕ್ಷಕರೇ ಕೇಳಿಸ್ಕೊಂಡ್ರಿ ಅಲ್ವಾ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇದ್ದಾಗ ಪರಿಹಾರ ಯಾವ ರೀತಿಯಾಗಿರಬೇಕು ಅನ್ನೋದನ್ನ ಗುರೂಜಿಯವರು ಹೇಳ್ಕೊಟ್ಟಿದ್ದಾರೆ. ನೀವು ಕೂಡ ನಿಮ್ಮಲ್ಲಿ ಈ ರೀತಿಯಾದಂಥ ಏನಾದರೂ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರೆ ಇದು ಒಂದು ಸೊಲ್ಯೂಷನ್ ಆಗಿ ನೀವು ಬಳಸ್ಕೊಳ್ಬಹುದು. ಇನ್ನು ವಿವಾಹ ಮಾಡ್ಕೊಳ್ಬೇಕಾದ್ರೆ ಅಗ್ನಿಯ ಪ್ರಾಮುಖ್ಯತೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಯಾಕೆ ಗುರೂಜಿ? ಸೊ ವಿವಾಹ ಮಾಡಬೇಕಾದ್ರೆ ಅಗ್ನಿಯ ಪ್ರಾಮುಖ್ಯತೆ ಯಾಕೆ ಮುಖ್ಯ ಅಂದರೆ, ಇದು ಎಲ್ಲೂ ಬಂದಿಲ್ಲ ಕಾನ್ಸೆಪ್ಟು, ಬಟ್ ನೀವು ಕೇಳಿರ್ಬೋದು, ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿದ್ದೀನಿ. ಕೇಳಿದರೆ ಈ ಟಾಪಿಕ್ಕು, ಈ ಡೈಲಾಗ್ ಬರುತ್ತೆ, ಅಗ್ನಿ ಸಾಕ್ಷಿಯಾಗಿ ಕೈ ಹಿಡ್ದಿದ್ದೀನಿ. ನೋಡಿ, ನೀವು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡ್ದಿದ್ದೀರಾ, ಅಗ್ನಿ ಸಾಕ್ಷಿ ಅಂತಿರಲ್ಲ. ಈ ಅಗ್ನಿದೇವರು ನೀವು ವಿವಾಹವಾಗುವಂಥ ಸಂದರ್ಭದಲ್ಲಿ ಎಲ್ಲಿದ್ದಾರೆ? ಇದೇನು ಗುರುಗಳೇ ಹಿಂಗೆ ಕೇಳ್ತಾ ಇದ್ದೀರಾ ಅಂತ ಅಲ್ವಾ? ಯಾಕಂದರೆ ನೀವು ಜನರಲ್ಲು ಪಬ್ಲಿಕ್, ನಿಮ್ಗೆ ಅರ್ಥ ಆಗಲ್ಲ ಇದು ನಾನು ಏನು ಕೇಳಿದೆ ಅಂತ ಹೇಳ್ಬಿಟ್ಟು. ನೋಡಿ, ಅಗ್ನಿದೇವ್ರು ಬಂದ್ಬಿಟ್ಟು ಪಾತಾಳ, ಭೂಮಿ ಮತ್ತು ಸ್ವರ್ಗ, ಈ 3 ಟೈಪಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಸೊ ಅಗ್ನಿದೇವರು ಸ್ವರ್ಗದಲ್ಲಿದ್ದಾಗ ನಾವು ಯಾವ್ದಾದ್ರು ಹೋಮ ಹವನಗಳನ್ನ ಮಾಡ್ಬೋದಾ? ಕೇಳಿ ನೋಡಿ ಅಲ್ವಾ? ಸೊ ಅಂಥ ಸಮಯದಲ್ಲಿ ನಾವು ಅಗ್ನಿ ಸಾಕ್ಷಿಯಾಗಿ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಇದೆ? ಅಗ್ನಿ ಶುದ್ಧಿಯಾಗಿ ಇರ್ತದಾ? ಅಗ್ನಿದೇವ್ರು ಇರ್ತಾರ ಅವರು? ಸೊ ಇದನ್ನು ನಾವು ನೋಡ್ಕೋಬೇಕಾಗುತ್ತೆ. ದಯವಿಟ್ಟು ಈ ಅಗ್ನಿ ಇವನ್ನೆಲ್ಲ ಗಮನಿಸಿ ನಾವು ಮಾಡಬೇಕಾಗುತ್ತೆ. ಅಗ್ನಿ ಹೋಮಕುಂಡವನ್ನು ನಾವು ರಚಿಸುವಂಥದ್ದು, ಅದನ್ನು ಸುತ್ತುವಂಥದ್ದು, ಈ ಥರದ್ದೆಲ್ಲ ನಾವು ಮಾಡುವಂಥದ್ದು. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿದ್ದೀನಿ, ಅಗ್ನಿ ಸಾಕ್ಷಿಯಾಗಿ ನಾನು ಮದುವೆ ಆಗ್ತಾ, ಯಾರನ್ನ ಸಾಕ್ಷಿ ಮಾಡ್ತಾ ಇದ್ದೀರಾ ನೀವು? ಅಗ್ನಿದೇವ್ರನ್ನ ಸಾಕ್ಷಿ ಮಾಡ್ತಾ ಇದ್ದೀರಾ. ಆದರೆ ನೀವು ಮದುವೆ ಆಗುವಂಥ ದಿನಗಳಲ್ಲಿ ಅಗ್ನಿದೇವರು ಎಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಅವ್ರು ಎಷ್ಟು ಮಟ್ಟಿಗೆ ಶುದ್ಧರಾಗಿದ್ದಾರೆ ಅಥವಾ ಶುದ್ಧಿಯಾಗಿದೆ, ಆ ದಿನ ಶುದ್ಧಿ ಅಂತ ನಾವು ನೋಡ್ತೀವಲ್ಲ, ಅದೇ ರೀತಿ ಅಗ್ನಿ ಶುದ್ಧಿಯನ್ನು ಯಾವತ್ತಾರ ಯಾರಾದರೂ ನೋಡಿದ್ದೀರಾ? ಈ ಟಾಪಿಕ್ ನಿಮಗೆ ಹೊಸದು ಅನಿಸ್ಬೋದು, ಬಟ್ ಒಂದ್ಸಲ ಚೆಕ್ ಮಾಡಿ ನೋಡಿ. ಇದರಿಂದನೂ ಏನಾದರೂ ನಿಮ್ಮ ವೈವಾಹಿಕ ಜೀವನಕ್ಕೆ ತೊಂದರೆ ಆಗ್ತಾ ಇರ್ಬೋದು. ವೈವಾಹಿಕ ಜೀವನಕ್ಕೆ ತೊಂದರೆ ಆಗೋದು ಕುಜ ಶನಿ, ರಾಹು ಕೇತು, ಈ ಥರದ್ದು ಮಾತ್ರ ಅಲ್ಲ, ಭಾಳಷ್ಟು ಚಿಕ್ಕ ಪುಟ್ಟ ವಿಷಯಗಳು ನಾವು ಮಾಡ್ತಾ ಇರುವಂಥ ತಪ್ಪುಗಳಿಂದಾಗಿ ಕೂಡ ವೈವಾಹಿಕ ಜೀವನದಲ್ಲಿ ತೊಂದರೆಗಳಾಗ್ತಾ ಇರ್ಬೋದು. ಇನ್ನು ಮುಂದೆ ಆಗಿ ಹೋಗಿದ್ದವ್ರಿಗೆ ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ದಯವಿಟ್ಟು ಮದುವೆ ಆಗೋರು ಇದನ್ನೆಲ್ಲ ಗಮನಿಸಿ. ವೀಕ್ಷಕರೇ, ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ವಿವಾಹದ ಕುರಿತಾಗಿ, ವಿವಾಹದ ಸಿದ್ಧಾಂತದ ಕುರಿತಾಗಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಗುರುಭಕ್ತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರವೀಣ್ ಗುರೂಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ವಿವಾಹದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ವಿವಾಹದ ಸಂದರ್ಭದಲ್ಲಿ ಕೆಲವೊಂದು ಅಡಚಣೆಗಳು ಆಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಏನದು ಪರಿಹಾರ ಇರುತ್ತೆ, ಅಥವಾ ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳಗಳಾಗಿರಬಹುದು, ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಹೇಗೆ ನೀವು ಪರಿಹಾರ ಕ್ರಮಗಳನ್ನು ಕೈಗೊಳ್ಬಹುದು, ಈ ಎಲ್ಲ ವಿಚಾರಗಳನ್ನು ತಿಳಿ ಹೇಳ್ತಾ ಇದ್ದೀವಿ. ಜೊತೆಯಾಗಿ ಅಗ್ನಿಯ ಪ್ರಾಮುಖ್ಯತೆ ಬಗ್ಗೆನೂ ಕೂಡ ಗುರೂಜಿಯವರು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರು. ಇನ್ನು ಜಾತಕ ಇರುವಂಥವರಿಗೆ ಜಾತಕವನ್ನ ನೋಡಿ ಮುಹೂರ್ತವನ್ನ ಫಿಕ್ಸ್ ಮಾಡಿ ಮದುವೆಯನ್ನ ಮಾಡಿಸ್ತಾರೆ. ಕೆಲವರಿಗೆ ಜಾತಕ ಇರೋದಿಲ್ಲ, ಹುಟ್ಟಿದ ದಿನಾಂಕವೇ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಹೇಗೆ ಜಾತಕವನ್ನ ಇಟ್ಕೊಳ್ಬಹುದು, ಅಥವಾ ಇದ್ರ ಬಗ್ಗೆ ಗುರೂಜಿಯವರು ಏನು ಹೇಳ್ತಾರೆ? ಆಲ್ಟರ್ನೇಟಿವ್ ಆಗಿ ಏನಾದರೂ ಇದೆಯಾ ಗುರೂಜಿ ಹಾಗಿದ್ರೆ ಇದಕ್ಕೆ? ಖಂಡಿತ ಮೇಡಮ್. ಈ ಹಳ್ಳಿಗಳಲ್ಲಿರುವಂಥವರು ಮಿತ್ರರಾಗಿರ್ಬೋದು, ಅಥವಾ ಕೆಲವರು ನಮ್ಮ ಸಿಟಿಗಳಲ್ಲಿರುವಂಥವರು ಕೂಡ ಸರಿಯಾದಂಥ ಡೇಟ್ ಆಫ್ ಬರ್ತ್ ಇರಲ್ಲ, ಅಥವಾ ಸಮಯ ಸರಿಯಾಗಿ ಗೊತ್ತಿರಲ್ಲ. ಅಂಥವರಿಗೆ ನಾವು ಯಾವ ರೀತಿ ಜಾತಕವನ್ನು ಸೆಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾನು ಹೊಸದಾಗಿ ನಾನು ಮೊದಲೇ ಹೇಳಿದ್ದೀನಿ ಜ್ಯೋತಿಷ್ಯ ತರಗತಿಗಳನ್ನ ಮಾಡ್ತಾ ಇದ್ದೀನಿ ಅಂತ. ನನ್ನದೇ ಆದಂಥ ಕಾಳಿ ಸಿದ್ಧಾಂತ ಅನ್ನೋದನ್ನು ನಾನು ಇಂಟ್ರಡಕ್ಷನ್ ಮಾಡಿದ್ದೀನಿ. ಇದರ ಮೂಲಕವಾಗಿ ನೀವುಗಳು ಬಂದು ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ನಿಮಗೆ ಮತ್ತೆ ಆಪೋಸಿಟ್ ಅಂದರೆ ವಧುವರರಿಬ್ಬರಿಗೂ ಹೊಂದುವಂಥ ಮುಹೂರ್ತವನ್ನು ನಾವು ಕಾಳಿ ಸಿದ್ಧಾಂತದ ಮೂಲಕ ಫಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ಅದರಿಂದ ಜಾತಕ ಇಲ್ದಿದ್ದವ್ರಿಗೆ ಕೂಡ ಅದರಿಂದ ಅನುಕೂಲ ಆಗ್ತಾ ಇದೆ. ಕಾಳಿ ಸಿದ್ಧಾಂತ ಅಂದರೆ ತುಂಬ ಅಕ್ಯುರೇಟ್ ಆಗಿ, ನಿಖರವಾಗಿ, ಬಹಳ ಶೀಘ್ರದಲ್ಲೇ ನಿಮಗೆ ಫಲಿತಾಂಶಗಳು ಬರ್ತದೆ. ತುಂಬ ದೊಡ್ಡದಾಗಿ ಹೇಳ್ಕೊಂಡು ಹೋಗುವಂಥದ್ದು, ದೊಡ್ಡ ವಿಚಾರಗಳನ್ನ ತಿಳಿಸುವಂಥದ್ದು, ತುಂಬ ಸೂತ್ರಗಳನ್ನು ಹಾಕಿ ಕೆದಕಿ ತಲೆ ಬಿಸಿ ಮಾಡ್ಕೊಳ್ಳುವಂಥದ್ದು ಈ ಥರ ಇರಲ್ಲ. ತುಂಬ ಸಿಂಪಲಾಗಿ ನನ್ನ ಹತ್ರ ಭಾಳಷ್ಟು ಸ್ಟೂಡೆಂಟ್ಗಳು ಕಲಿತಾ ಇದ್ದಾರೆ ಕಾಳಿ ಸಿದ್ಧಾಂತವನ್ನು. ನಾನು ಕಲಿಸ್ತಾ ಇದ್ದೀನಿ, ಯಾಕಂದರೆ ನಾನು ಒಬ್ಬನೇ ಎಲ್ಲವನ್ನು ಮಾಡೋದಕ್ಕೂ ನನಗೂ ಇಷ್ಟ ಇಲ್ಲ. ನೀವು ನಿಮ್ಮ ಊರಲ್ಲಿ ನನ್ನ ಕಾಳಿ ಸಿದ್ಧಾಂತವನ್ನು ಕಲೀರಿ. ನಿಮ್ಮ ಊರಲ್ಲೇ ಒಂದೊಂದು ಆಫೀಸ್ಗಳನ್ನ ಮಾಡ್ಕೊಳ್ಳಿ. ನೀವು 4 ಜನರಿಗೆ ಬರ್ತಾ ಇರುವಂಥವ್ರಿಗೆಲ್ಲರಿಗೂ ನೀವು ಕೂಡ ಈ ಜ್ಯೋತಿಷವನ್ನು ಕಾಳಿ ಸಿದ್ಧಾಂತದ ರೂಪದಲ್ಲಿ ಹೇಳಿ. ಕಾಳಿ ಸಿದ್ಧಾಂತನೇ ಯಾಕೆ ಅಂದಾಗ ನಿಖರವಾಗಿ ನಿಮಗೆ ಒಂದು ವಿಷಯವನ್ನು ಅದು ತಿಳಿಸ್ಬಿಡ್ತದೆ. ಯಾಕಂದರೆ ನಮ್ಮ ಜಾತಕದಲ್ಲಿ ನಮ್ಮ ಹತ್ರ ಬರೋರು ಬಂದ್ಬಿಟ್ಟು ಆ ದೋಷ ಇದೆ, ಈ ದೋಷ ಇದೆ ಅಂತೆಲ್ಲ ಬರ್ತಾರೆ. ಬಟ್ ಕಾಳಿ ಸಿದ್ಧಾಂತ ಹಾಕಿದಾಗ ನಿಜವಾಗ್ಲೂ ಇರುವಂಥ ದೋಷ ಯಾವುದು, ಇವಾಗ ಆಗ್ತಾ ಇರುವಂಥ ಸಮಸ್ಯೆಗೆ ಮೂಲ ಕಾರಣ ಯಾವುದು, ಯಾವುದನ್ನು ಸರಿಪಡಿಸಿದ್ರೆ ಈ ದೋಷ ಅಥವಾ ಈ ತೊಂದರೆಗಳು ಏನಿದೆ, ಈ ಸಮಸ್ಯೆಗಳೇನಿದೆ, ಇವೆಲ್ಲ ಕ್ಲಿಯರ್ ಆಗುತ್ತೆ ಅನ್ನೋದನ್ನು 5 ರಿಂದ 10 ನಿಮಿಷದ ಒಳಗಾಗಿ ನಿಮಗೆ ತಿಳಿಸ್ಬಿಡುತ್ತೆ. ಇಂಥ ಗ್ರಹದಿಂದ ತೊಂದರೆ ಆಗ್ತಾ ಇದೆ, ಇಂಥ ಗ್ರಹ ಅಥವಾ ಇಂಥ ನಕ್ಷತ್ರಕ್ಕೆ ಇಂಥ ಶಾಂತಿಯನ್ನು ಮಾಡ್ಸೋಕೆ ಹೇಳು, ಇಂಥದ್ದೇ ದಿನ ಮಾಡ್ಸೋಕೆ ಹೇಳು, ಇಂಥದ್ದೇ ಶಾಂತಿಯನ್ನು ಮಾಡ್ಸೋಕೆ ಹೇಳು. ಇವೆಲ್ಲವನ್ನ ನಿಖರವಾಗಿ ಹೇಳುವಂಥದ್ದು ಒಂದೇ ಒಂದು ಕಾಳಿ ಸಿದ್ಧಾಂತ. ಸೊ ಮದುವೆ ಡೇಟು ಅಥವಾ ಡೇಟ್ ಆಫ್ ಬರ್ತ್ಗಳು ಇಲ್ಲ ನಮ್ಮ ಹತ್ರ, ಮದುವೆಗೆ ಮುಹೂರ್ತಗಳನ್ನ ಇಡಬೇಕು ಅಂತ ಯಾರಾದರೂ ಆಸೆ ಪಟ್ಟರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕಿಸಬಹುದು. ಹಾಗಿದ್ರೆ ಗುರುಗಳೇ, ಕಾಳಿ ಸಿದ್ಧಾಂತದ ಕ್ಲಾಸಸ್ ಕೂಡ ನೀವು ಕಂಡಕ್ಟ್ ಮಾಡ್ತೀರಾ ಹಾಗಿದ್ರೆ? ಹೌದು ಮೇಡಮ್, ನಾನು ಕಾಳಿ ಸಿದ್ಧಾಂತದ ತರಗತಿಗಳು, ಜ್ಯೋತಿಷ್ಯದ ತರಗತಿಗಳು ಪ್ರತಿ ಮಂಗಳವಾರ ನಂದು ಬೆಂಗಳೂರಿನಲ್ಲಿ ನಡೀತಾ ಇದೆ. ಗುಲ್ಬರ್ಗದಲ್ಲಿ ಕೂಡ ನನ್ನ ತರಗತಿಗಳು ನಡೀತಾ ಇದೆ. ಅದೇ ರೀತಿ ನಾನು ತಿಂಗಳಿಗೆ 2 ಬಾರಿ ಪರಿಹಾರ ತರಗತಿ ಅಂತ ಮಾಂತ್ರಿಕ ತರಗತಿಗಳನ್ನ ಕೂಡ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಬರ್ತಾ ಇರುವಂಥ ಎಲ್ಲ ಕ್ಲೈಂಟ್ಸ್ಗಳು ತಮ್ಮ ಭವಿಷ್ಯಕ್ಕಿಂತ ಮುಖ್ಯವಾಗಿ ಗುರುಗಳೇ ನಮಗೆ ಈ ಸಮಸ್ಯೆ ಬಂದಿದೆ, ಇದರಿಂದ ಪರಿಹಾರ ಏನಾದರೂ ಹೇಳಿ. ಬರೋರೆಲ್ಲ ಇದಕ್ಕೋಸ್ಕರನೇ ಬರೋದು ನೋಡಿ ಬೇಕಾರೆ. ಸೊ ಇಲ್ಲಿ ಜ್ಯೋತಿಷ್ಯ ಕಲಿಸುವಂಥ ಹಲವಾರು ಯೂನಿವರ್ಸಿಟಿ, ಇನ್ಸ್ಟಿಟ್ಯೂಟ್ಗಳು ಎಲ್ಲ ಕಡೆ ಇದೆ. ಬಟ್ ಪರಿಹಾರ ಕ್ರಿಯೆಯನ್ನು ಕಲಿಸುವಂಥವ್ರು ಯಾರಿಲ್ಲ. ಸೊ ನಾನು ಪರಿಹಾರ ಕ್ರಿಯೆ ಕೂಡ ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ದಂಪತಿಗಳ ಮಧ್ಯೆ ಜಗಳ ಆದಾಗ ಅವರಿಗೆ ಯಾವ ರೀತಿ ಪ್ರಯೋಗಗಳನ್ನ ನಾವು ಮಾಡಿಕೊಡ್ಬೇಕಾಗುತ್ತೆ, ಮನೆ ಬಿಟ್ಟು ಹೋಗಿದ್ದಾರೆ ಅವ್ರನ್ನ ಬರ್ಸೋದಕ್ಕೆ ಯಾವ ರೀತಿ ಪ್ರಯೋಗಗಳನ್ನ ಮಾಡಬೇಕು, ವ್ಯಾಪಾರದಲ್ಲಿ ನಷ್ಟ ಆಗಿದೆ, ಮಾಟ ಮಂತ್ರಗಳು ನಡೆದಿದೆ, ಇದಕ್ಕೆಲ್ಲದಕ್ಕೂ ನಾನೇ ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಉಪಯೋಗಿಸಿ. ಅದೇ ರೀತಿ ನಿಮ್ಮಂತೆ 4 ಜನರಿಗೆ ಇದನ್ನು ಉಪಯೋಗಿಸಿ. ನನಗೊಬ್ಬನಿಗೆ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ, ನೀವು ಕಲೀರಿ. 4 ಜನರಿಗೆ ಇದರಿಂದ 4 ಜನರಿಗೆ ಅದು ಹೋಗ್ತಾ ಇರಬೇಕು. ಇರುವಂಥ ಸಮಸ್ಯೆಗಳನ್ನು ನಿಮ್ಮ ಊರಿನಲ್ಲಿ ನೀವೇ ಆಫೀಸ್ ಓಪನ್ ಮಾಡಿ, ನೀವೇ ಪ್ರಾರಂಭ ಮಾಡಿ, ನೀವೇ ಅಲ್ಲಿರುವಂಥ ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸಿ. ಇದೆಲ್ರಿಗೂ ಉತ್ತಮವಾಗಿ ಎಲ್ರಿಗೂ ಒಳಿತಾಗಲಿ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಪರಿಹಾರ ಜ್ಯೋತಿಷ ಮತ್ತು ಬರೀ ಜ್ಯೋತಿಷ 2 ಕ್ಲಾಸ್ಗಳನ್ನ ನಾನು ಮಾಡ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಕಾಳಿ ಸಿದ್ಧಾಂತ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಪ್ರವೀಣ್ ಗುರೂಜಿಯವರು. ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ನೀವು ಕನೆಕ್ಟ್ ಆಗಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು. ಹೇಗೆ ಕ್ಲಾಸ್ಗೆ ಜಾಯಿನ್ ಆಗಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿವಳಿಕೆಯನ್ನು ನೀವು ಪಡ್ಕೊಳ್ಬಹುದು. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಪ್ರವೀಣ್ ಗುರೂಜಿಯವರು ವಿವಾಹಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವಿಚಾರಗಳನ್ನು ತಿಳಿ ಹೇಳ್ತಾ ಇದ್ದಾರೆ. ಸೊ ಶುಕ್ರನನ್ನ ವಿವಾಹಕಾರಕ ಅಂತಾರೆ, ಕುಜನನ್ನ ಪತಿಕಾರಕ ಅಂತಾರೆ. ಸೊ ಯಾಕೆ, ಇದರ ವಿಶೇಷತೆ ಏನು ಗುರುಗಳೇ ಹಾಗಿದ್ರೆ? ಇದು ನಮ್ಮ ವೈದಿಕ ಜ್ಯೋತಿಷದಲ್ಲಿ ಹೌದು ಇದೆ. ಶುಕ್ರನ್ನ ಬಂದ್ಬಿಟ್ಟು ನಾವು ಪತ್ನಿಕಾರಕ ಗ್ರಹ, ಕಳತ್ರಕಾರಕ ಗ್ರಹ ಅಂತಲೂ ಕರಿತೀವಿ. ಗಂಡು ಮಕ್ಕಳಿಗೆ, ಗಂಡಸರಿಗೆ ಶುಕ್ರ ಬಂದ್ಬಿಟ್ಟು ಪತ್ನಿಕಾರಕ ಗ್ರಹ. ಕುಜ ಅಥವಾ ಗುರು ಇಬ್ಬರನ್ನು ಕೆಲವೊಂದು ಕಡೆ ತಗೋತಾರೆ. ಇದು ಬಂದ್ಬಿಟ್ಟು ಪತಿಕಾರಕ ಗ್ರಹ ಅಂತ ಬರ್ತದೆ. ಇದು ಕಾಮನ್, ಇದು ಜನರಲ್ ಆಗಿರುವಂಥ ವಿಚಾರಗಳು. ಆದರೆ
ನಾವು ಏನು ಮಾಡ್ತೀವಿ ಅಂದರೆ ನಿಮ್ಮ ಜಾತಕ, ನಿಮ್ಮ ಪರ್ಸನಲ್ ಜಾತಕ ಬಂದಾಗ ನಾವು ಕಾಳಿ ಸಿದ್ಧಾಂತದ ಮೂಲಕವಾಗಿ ಕೆಲವೊಂದು ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಬೇರೆದೇ ಗ್ರಹ ಬರ್ತದೆ. ಸೊ ಆ ಗ್ರಹ ನಿಮ್ಮ ಜಾತಕದಲ್ಲಿ ಶುಭವಾಗಿದ್ದರೆ ನಿಮಗೆ ನಿಮ್ಮ ಹೆಂಡತಿ ಕಡೆಯಿಂದ ಒಳ್ಳೆಯದಾಗ್ತದೆ, ಗಂಡಸು ಜಾತಕ ಆಗಿದ್ದರೆ. ಅಥವಾ ಗಂಡಸಿನ ಜಾತಕದಲ್ಲಿ ಆ ಗ್ರಹ ಯಾವುದು ಅಂದರೆ ಕಾಳಿ ಸಿದ್ಧಾಂತದ ಪತಿಕಾರಕ ಗ್ರಹ ಬೇರೆ ಬರ್ತದೆ, ಕಾಳಿ ಸಿದ್ಧಾಂತದ ಪತ್ನಿಕಾರಕ ಗ್ರಹ ಬೇರೆ ಬರ್ತದೆ. ಜನರಲ್ ಆಗಿ ಕುಜ, ಗುರು ಮತ್ತು ಶುಕ್ರ ಇದು ಜನರಲ್ ಆಗಿರುವಂಥದ್ದು, ಜ್ಯೋತಿಷಕ್ಕೆ ನಾವು ಏನು ಹೇಳ್ತಾ ಇಲ್ಲ. ಬಟ್ ಇಲ್ಲಿ ನಿಮ್ಮದೇ ಜಾತಕದಲ್ಲಿ ಬೇರೆ ಬೇರೆ ಗ್ರಹಗಳನ್ನ ಅದು ತೋರಿಸುತ್ತೆ. ಆ ಗ್ರಹ ಕೆಟ್ಟಿದ್ರೆ ನಿಮಗೆ ಬರುವಂಥ ಇದು ಜೀವನ ಆಗಿರ್ಬೋದು, ಜೀವನ ಸಂಗಾತಿ ಆಗಿರ್ಬೋದು, ಅವರಿಂದ ನೀವು ನೋವನ್ನು ಅನುಭವಿಸುವಂಥದ್ದು, ತೊಂದರೆಗಳಾಗಿರುವಂಥದ್ದು ಅಥವಾ ಭಿನ್ನಾಭಿಪ್ರಾಯಗಳಾಗುವಂಥದ್ದು, ಈ ಥರದ ಸಮಸ್ಯೆಗಳು ಖಂಡಿತ ನಡೀತದೆ. ಸೊ ಕಾಳಿ ಸಿದ್ಧಾಂತದಲ್ಲಿ ನಿಮ್ಮ ಪತ್ನಿಕಾರಕ ಅಥವಾ ಪತಿಕಾರಕ ಗ್ರಹ ಯಾವುದು, ಅದೆಷ್ಟು ಮಟ್ಟಿಗೆ ಚೆನ್ನಾಗಿದೆ ತಿಳ್ಕೊಬೇಕಂದ್ರೆ ನನ್ನ ನೀವು ಸಂಪರ್ಕಿಸಲೇಬೇಕು. ಇನ್ನು ವೀಕ್ಷಕರೇ, ವಿವಾಹ ಅನ್ನೋದು ಎಲ್ಲರ ಹಣೆ ಬರದಲ್ಲಿ ಇದ್ದೇ ಇರುತ್ತೆ, ಆದರೆ ಕೆಲವರಿಗೆ ತುಂಬ ಲೇಟ್ ಆಗುತ್ತೆ. ಸೊ ಶೀಘ್ರವಾಗಿ ವಿವಾಹ ಆಗಬೇಕು ಅಂದರೆ ಏನಾದರೂ ವಿಧಿವಿಧಾನಗಳು ಅಥವಾ ಪರಿಹಾರ ಕ್ರಮಗಳು ಇದೆಯಾ? ಸೊ ಪ್ರವೀಣ್ ಗುರುಜಿಯವರು ಇದ್ರ ಬಗ್ಗೆ ಏನು ಹೇಳ್ತಾರೆ? ಗುರುಜಿ, ಇದಕ್ಕೆ ಏನಾದರೂ ಪರಿಹಾರ ಇದೆಯಾ? ಹಾಗಿದ್ದರೆ ಶೀಘ್ರವಾಗಿ ವಿವಾಹ ಆಗಬೇಕು ಅನ್ನೋದಾದರೆ ಸೊ ಶೀಘ್ರವಾಗಿ ವಿವಾಹ ಆಗೋದಕ್ಕೆ ಏನಾದರೂ ಪರಿಹಾರ ಕ್ರಮ ಇದೆಯಾ ಅಂತ ಪಾರ್ಟ್ 1ದು ಒಂದು ಮಾತನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಫಸ್ಟು ಜಾತಕದಲ್ಲಿ ವಿವಾಹ ಯೋಗ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ. ನಾನು ಪರಿಹಾರ ಹೇಳ್ತೀನಿ, ಏನಿದು ಪರಿಹಾರ ಹೇಳಿದ್ರು ಕೂಡ ಮತ್ತೆ ಜಾತಕಕ್ಕೆ ಹೋದ್ರು ಅಂತ ಪರಿಹಾರ ಹೇಳ್ತೀನಿ. ಫಸ್ಟು ಜಾತಕದಲ್ಲಿ ವಿವಾಹ ಯೋಗ ಇದೆಯಾ ಅಂತ ನೋಡಿ. ವಿವಾಹ ಯೋಗನೇ ಇಲ್ಲ ಅಂದರೆ ನಾನಲ್ಲ, ನನ್ನಂಥ 1000 ಜ್ಯೋತಿಷಿಗಳು ಬಂದು ಪರಿಹಾರ ಹೇಳಿದ್ರು ಮದುವೆ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಎರಡನೇದು, ಇವಾಗ ವಿವಾಹ ಯೋಗ ಇದೆಯಾ, ಇದ್ದು ವಿವಾಹ ಆಗ್ತಾ ಇಲ್ವಾ, ಆವಾಗ ನಾನು ಹೇಳುವಂಥ ಪರಿಹಾರ ನಾನಲ್ಲ, ಯಾರು ಕೊಡುವಂಥ ಪರಿಹಾರನ ನೀವು ಮಾಡಿದ್ರು 100% ಮದುವೆ ಆಗುತ್ತೆ. ಯಾರು ಕೊಡೋ ಪರಿಹಾರ ಮಾಡಿದ್ರು ಮದುವೆ ಆಗುತ್ತೆ. ಈ ವರ್ಷ ವಿವಾಹ ಯೋಗ ಇಲ್ಲ, 2025 ವಿವಾಹ ಯೋಗ ಇದೆ. ನೀವು ಇವಾಗ ಹೋಗಿ ನಾಗ ಪ್ರತಿಷ್ಠಾಪನೆ ಮಾಡಿದ್ರು ನಿಮ್ಗೆ ವಿವಾಹ ಆಗಲ್ಲ ಈ ವರ್ಷ, ಸತ್ಯ ತಾನೆ? ಸೊ ಫಸ್ಟು ನೀವು ಜಾತಕವನ್ನು ಕೊಟ್ಟಾಗ ವಿವಾಹ ಯೋಗ ಇದೆಯಾ ಚೆಕ್ ಮಾಡಿ, ಇದ್ದರೆ ಯಾವ ವರ್ಷದಲ್ಲಿ ಅನ್ನೋದನ್ನು ಚೆಕ್ ಮಾಡಿ. ಸೊ ನೋಡೋಣ, ಈ ಥರ ಇದ್ದು ವಿವಾಹ ಆಗ್ತಾ ಇಲ್ಲ ನಿಮಗೆ ಅಂತ ಹೇಳಿದ್ರೆ ಏನು ಮಾಡಿ ಅಂದರೆ, ಇದು ನೋಡಿ, ವಿವಾಹ ಯಾರು ಆಗಬೇಕು ಅಂತಿದ್ದೀರಾ, ಗಂಡು ಅಥವಾ ಹೆಣ್ಣು, ಅವರೇ ಮಾಡಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನನ್ನ ಹತ್ರ ಬರೋರು ಹೇಳ್ತಾರೆ ನನ್ನ ಮಗ ಮಾಡಲ್ಲ, ನನ್ನ ಮಗಳು ಮಾಡಲ್ಲ, ಅವ್ರು ಇದನ್ನೆಲ್ಲ ನಂಬಲ್ಲ, ಅವ್ರು ಈಗಿನ ಕಾಲದ ಮಕ್ಕಳು ಅವರೆಲ್ಲ, ನಾವು ಮಾಡ್ಬೋದಾ? ಇವಾಗ ವಿವಾಹ ಯಾರಿಗಾಗಬೇಕಾಗಿದೆ, ಯಾರು ಮಾಡಬೇಕು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಕೇಳುವಂಥ ಪ್ರಶ್ನೆಗಳು ನಿಮ್ದು ಈ ಥರ ಇರುತ್ತೆ. ಸೊ ವಿವಾಹ ಅಪೇಕ್ಷೆ ಇರುವಂಥವ್ರು, ವಿವಾಹ ಮಾಡೋಕ್ಕೆ ಹೋಗ್ತಾ ಇರುವಂಥವ್ರು, ಮಾಡ್ಕೊಳ್ತಾ ಇರುವಂಥವ್ರು ಅವರೇ ಮಾಡ್ಕೋಬೇಕು. ಮಂಗಳವಾರ ಅಥವಾ ಶನಿವಾರ ಒಳ್ಳೆ ದಿನ ಯಾವ್ದು ಬರುತ್ತೆ ಅಂತ ನೋಡಿ. ಈ ಒಳ್ಳೆ ದಿನ ಏನು ಅಂತ ಹೇಳಿದ್ರೆ, ನಿಮ್ಮ ನಕ್ಷತ್ರಕ್ಕೆ ಸೂಟ್ ಆಗುವಂಥ ಮಂಗಳವಾರ ಅಥವಾ ಶನಿವಾರದಲ್ಲಿ ಯಾವ್ದಾದ್ರು ಒಂದು ದಿನಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಒಂದು ಸಂಜೆ ಹೊತ್ತಿದ್ರೂ ಪರವಾಗಿಲ್ಲ, ಓಕೆನಾ? ಸಂಜೆ ಹೊತ್ತಿರಲಿ, ಯಾಕಂದರೆ ಸ್ವಲ್ಪ ಕೆಲಸ ಈ ಥರ ಇದೆ. ಒಂದು ಬಿಳಿ ಬಟ್ಟೆನ ತಗೊಳ್ಳಿ, ಒಂದು ಕಾಟನ್ ಬಟ್ಟೆ ಹೊಸದನ್ನು ತಗೊಳ್ಳಿ, ಒಂದು 15 ಕುಡಿಕೆಗಳನ್ನ ತಗೊಳ್ಳಿ. ಮಡಿಕೆ ಅಂದರೆ ಕುಡಿಕೆ ಅಂತೀವಿ ನಾವು, ಮಡಿಕೆ ಅಂದರೆ ದೊಡ್ಡದು ಬಂದ್ಬಿಡ್ತು, ಕುಡಿಕೆಗಳನ್ನ ತಗೊಳ್ಳಿ. ಇದರಲ್ಲಿ ಮುಕ್ಕಾಲು ಭಾಗ ಬಿಳಿ ಸಾಸಿವೆನ ತುಂಬಿಸಿ. ಕಪ್ಪು ಸಾಸಿವೆ, ಬಿಳಿ ಸಾಸಿವೆ ಎಲ್ಲಿ ಸಿಗುತ್ತೆ ಗುರುಗಳಂದರೆ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ, ಕೇಳಿ ನೋಡಿ. ಸೊ ಮುಕ್ಕಾಲು ಭಾಗ ಇದನ್ನು ತುಂಬಿಸಿ. ಅದಾದ ಮೇಲೆ ₹1 ನಾಣ್ಯಗಳು ಬರ್ತಾವಲ್ಲ, ಇವನ್ನೆಲ್ಲ ಕುಡಿಕೆನಲ್ಲಿ ಹಾಕಿ. ಒಟ್ಟು ₹15 ಆಯಿತು. ಅದ್ರ ಮೇಲೆ ಸ್ವಲ್ಪ ಸಿಂಧೂರವನ್ನು ಹಾಕಿ. ಇವಾಗ ಈ ಕುಡಿಕೆನೆಲ್ಲ ತೆಗೆದು ಆ ಬಿಳಿ ಬಟ್ಟೆ ಹೇಳಿದ್ನಲ್ಲ ಅದರಲ್ಲಿಟ್ಟು ಈ ಆ ಬಿಳಿ ಬಟ್ಟೆನ ಗಂಟು ಕಟ್ಟಿ. ಅದಾದ ನಂತರ ಯಾರ ಹತ್ರನೂ ಮಾತಾಡಬಾರ್ದು. ಈ ಪ್ರಯೋಗವನ್ನು ಮಾಡುವಾಗ ಯಾರು ನೋಡಬಾರ್ದು, ಯಾರ ಹತ್ರ ನೀವು ಮಾತಾಡಬಾರ್ದು. ಮೌನವಾಗಿ ಯಾವುದಾದ್ರು ಅರಳಿ ಮರ ಇರುವಂಥ ಜಾಗಕ್ಕೆ ಹೋಗಿ. ದಯವಿಟ್ಟು ದೇವಸ್ಥಾನದಲ್ಲಿರುವಂಥ ಅರಳಿ ಮರದ ಜಾಗಕ್ಕೆ ಹೋಗಬೇಡಿ. ನಿರ್ಜನ ಪ್ರದೇಶದಲ್ಲಿರುವಂಥ ಅರಳಿ ಮರ ಆದರೂ ಓಕೆ, ಸ್ವಲ್ಪ ದೂರದಲ್ಲಿ, ಅರಳಿ ಮರಕ್ಕೆ ಒಂದು ಸ್ವಲ್ಪ ದೂರದಲ್ಲಿ, ಯಾಕಂದರೆ ಬೇರುಗೆ ತಾಗಬಾರ್ದು, ಸ್ವಲ್ಪ ದೂರದಲ್ಲಿ ಒಂದು ಹಳ್ಳ ತೋಡಿ ಆದ್ರ ಮೇಲೆ ಈ ಗಂಟನ್ನು ಅದರಲ್ಲಿಡಿ, ಮಣ್ಣು ಮುಚ್ಚಿ. ಅದಾದ ಮೇಲೆ ಸ್ವಲ್ಪ ನೀರಿಗೆ ಪೆಪ್ಪರ್ ಪೌಡ್ರ್ ಅಥವಾ ಮೆಣಸಿನ ಪುಡಿ ಅಂತ ಏನು ಬರ್ತದೋ ನಮ್ಮದು ಕರಿ ಮೆಣಸಿನ ಪುಡಿ, ಒಂದು ಸ್ವಲ್ಪ ನೀರಿಗೆ ಅದನ್ನು ಮಿಕ್ಸ್ ಮಾಡಿ ಆ ನೀರನ್ನು ಅದ್ರ ಮೇಲೆ ಚಿಮ್ಸಿ. ಯಾವುದು ಆ ಮುಚ್ಚಿದಿರಲ್ವ ಹಳ್ಳ, ಅದ್ರ ಮೇಲೆ ಚಿಮ್ಸಿ ತಿರುಗಿ ನೋಡದೆ ಮನೆಗೆ ಬನ್ನಿ. ನಿಮ್ಮ ಜಾತಕದಲ್ಲಿ ಯಾವುದಾದ್ರು ದೋಷದಿಂದ ಮ್ಯಾರೇಜ್ ಆಗ್ತಾ ಇದೆ ಬಟ್ ಅದನ್ನು ಡಿಲೇ ಆಗ್ತಾ ಇದೆ, ನಿಲ್ಲಿಸಿದ್ದಾರೆ ಅಂತ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಈ ಪರಿಹಾರದಿಂದ ನಿಮಗೆ ಮದುವೆ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಪರಿಹಾರವನ್ನು ಕೊಡ್ತಾ ಇದ್ದೀನಿ, ಯಾವುದು ನಿಮ್ಗೆ ಈಸಿ ಆಗುತ್ತೋ ಅದನ್ನು ಮಾಡಿ ನೋಡಿ. 27 ನಕ್ಷತ್ರದಲ್ಲಿ ಅನುರಾಧ ನಕ್ಷತ್ರ ಅಂತ ಒಂದು ಬರುತ್ತೆ. ಈ ಅನುರಾಧ ನಕ್ಷತ್ರ ಇರೋ ದಿವಸ ನೀವು ಹೋಗಿ, ಯಾರಿಗೆ ಮದುವೆ ಆಗಬೇಕಾಗಿದೆಯೋ ಅವರೇ ಹೋಗಿ ಒಂದು ಅರಿಶಿಣದ ಗಿಡವನ್ನು ತಗೊಂಬನ್ನಿ. ನರ್ಸರಿಗಳಲ್ಲಿ ಸಿಗುತ್ತೆ, ಹುಡುಕ್ಬೇಕು ನೀವೇ, ಓಕೆ? ಸೊ ಹೋಗಿ ತಗೊಂಬಂದು ನಿಮ್ಮ ಮನೆಯಲ್ಲಿ ಹಾಲಲ್ಲಿ ಈಶಾನ್ಯ ಮೂಲೆಯಲ್ಲಿ, ಈಶಾನ್ಯ ದಿಕ್ಕಲ್ಲಿ ಆ ಗಿಡವನ್ನು ಇಡಿ, ಮನೆ ಒಳಗಡೆ ಇಡಿ. ಪ್ರತಿದಿನ ಅವತ್ತಿಂದ ಅನುರಾಧ ನಕ್ಷತ್ರದ ದಿನ ತಂದಿಟ್ಟಿದ್ರಿಂದ ನೀವು ಮಾತ್ರನೇ ಅದಕ್ಕೆ ನೀರು ಹಾಕಬೇಕು. ಯಾವ ನೀರು ಹಾಕಬೇಕು ಗುರುಗಳಂದರೆ, ಅರಶಿನ, ಒಂಚೂರು ಚಿಟಿಕೆ ಅರಶಿನ ಬೆರೆಸಿದಂಥ ನೀರನ್ನೇ ಪ್ರತಿದಿನ ಅದಕ್ಕೆ ಹಾಕ್ತಾ ಬನ್ನಿ. ಖಂಡಿತವಾಗಲೂ ನಿಮಗೆ ಗುರುಬಲ ಕೂಡ ಬರುತ್ತೆ, ಖಂಡಿತವಾಗಲೂ ನಿಮಗೆ ಶುಭ ಕಾರ್ಯ ನಿಮ್ಮ ಮನೆಯಲ್ಲಿ ನಡೀತದೆ, ನಿಮಗೆ ವಿವಾಹ ಆಗುತ್ತೆ. ಮಾಡಿ ನೋಡಿ. ಓಕೆ ಗುರುಜಿ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನು ತಿಳಿ ಹೇಳಿದ್ದೀರಾ, ಧನ್ಯವಾದಗಳು.
ನಿಮಗೂ ಕೂಡ ಧನ್ಯವಾದಗಳು ಮೇಡಮ್. ನೀವು ಕೇಳಿರುವಂಥ ಪ್ರಶ್ನೆಗಳಿಂದಾಗಿಯೇ ನಾನು ಇಷ್ಟೆಲ್ಲ ಉತ್ತರಗಳನ್ನು ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ನಾನು ಕೊಡೋದಕ್ಕಾಯಿತು. ಮತ್ತು ಸಂಯಮದಿಂದ ತಾಳ್ಮೆಯಿಂದ ನಾನಂತೂ ಕೂತಿದ್ದೀನಿ, ನನ್ನ ಜೊತೆ ನೀವೆಲ್ಲ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ನೋಡಿದ್ದೀರಾ, ನೀವೇ ನನ್ನ ಬೆಳೆಸ್ತಾ ಇದ್ದೀರಾ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನನ್ನ ಹರ್ಷಿ ಅಂತ ಪ್ರಯತ್ನಿಸ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ಕಾಳಿಸುತ್ತಾ ಪ್ರವೀಣ್ ಗುರೂಜಿಯವರು ನಿಮಗೆ ನೀಡಿದ್ದಾರೆ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.